ಈ ಸತ್ಯ ಘಟನೆ ಕಬೀರ್ ಪರಮೇಶ್ವರರ ಮೂಲಕ ಬಾಂಧವಗಡದ ಶ್ರೀ ಧರ್ಮದಾಸ್ ಅವರೊಂದಿಗೆ ಮಾಡಿದ ಲೀಲೆಯ ಮೇಲೆ ಆಧಾರಿತವಾಗಿದೆ. ಶ್ರೀ ಧರ್ಮದಾಸ್ ಅವರ ಜನನ 1395 ವಿಕ್ರಮ ಸಂವತ್ಸರ 1452ರಲ್ಲಿ ಕಾರ್ತಿಕ ಹುಣ್ಣಿಮೆಯೆಂದು ಛತ್ತೀಸ್ಗಢದ ಬಾಂಧವಗಢ ನಗರದಲ್ಲಿ ಆಯಿತು. ಹಿಂದೂ ಧರ್ಮದ ಒಂದು ವೈಶ್ಯ ಕುಲದಲ್ಲಿ ಜನಿಸಿರುವ ಧನಿ ಧರ್ಮದಾಸ್ ಅವರ ಬಗ್ಗೆ ಹೇಳಲಾಗುತ್ತದೆ. ಶ್ರೀ ಧರ್ಮದಾಸರು ಅದೆಷ್ಟು ಶ್ರೀಮಂತರಾಗಿದ್ದರು ಅಂದರೆ ಅವರು ಬಾಂಧವಗಢದಲ್ಲಿ ಪ್ರಕೃತಿ ವಿಕೋಪದಿಂದ ಬರಗಾಲ, ಪ್ರವಾಹದಂತಹ ಆಪತ್ತಿನ ಸಮಯದಲ್ಲಿ ಅಲ್ಲಿನ ನವಾಬರು ಧರ್ಮದಾಸ್ ಅವರ ಪೂರ್ವಜರಿಂದ ಹಣದ ಸಹಾಯವನ್ನು ಪಡೆಯುತ್ತಿದ್ದರು. ಅಷ್ಟು ಶ್ರೀಮಂತರಾಗಿದ್ದರೂ ಧರ್ಮದಾಸರಿಗೆ ಬಾಲ್ಯದಿಂದಲೂ ದೇವರ ಮೇಲೆ ಅಪಾರವಾದ ಶ್ರದ್ಧೆ ಇತ್ತು. ಹಾಗಾಗಿ ಅವರು ಹಿಂದೂ ಧರ್ಮದಲ್ಲಿ ಪ್ರಚಲಿತ ಸರ್ವ ಪೂಜೆಗಳನ್ನು ಮಾಡುತ್ತಿದ್ದರು ಮತ್ತು ಶ್ರೀರೂಪದಾಸ್ ಎಂಬ ವೈಷ್ಣವ ಸಂತರಿಂದ ದೀಕ್ಷೆಯನ್ನು ಪಡೆದಿದ್ದರು. ಅವರ ಗುರುಗಳ ಪ್ರಕಾರ ಗೀತೆಯನ್ನು ಪಠಿಸುತ್ತಿದ್ದರು. ಸಾಲಿಗ್ರಾಮದ ಪೂಜೆ, ಏಕಾದಶಿ ವ್ರತ ಮತ್ತು ಶ್ರಾದ್ದ ಇತ್ಯಾದಿ ಸಹ ಮಾಡುತ್ತಿದ್ದರು. ಧರ್ಮದಾಸರು ವೃದ್ಧಾಪ್ಯದ ಹೊಸ್ತಿಲನ್ನು ತಲುಪಿದಾಗ ಅವರ ಹೆಂಡತಿಯೊಂದಿಗೆ ತೀರ್ಥಯಾತ್ರೆ ಮಾಡುವ ಬಗ್ಗೆ ಹೇಳಿದರು. ಆಮಿನಿ, ಹೇಳಿ ಸ್ವಾಮಿ. ಗುರುಗಳು ಹೇಳಿದ್ದಾರೆ, ಮೋಕ್ಷ ಪಡೆಯಲು 68 ತೀರ್ಥಗಳ ಯಾತ್ರೆ ಖಂಡಿತ ಮಾಡಬೇಕು ಎಂದು. ಅದಕ್ಕೋಸ್ಕರ ನಾಳೆ ನಾನು ತೀರ್ಥಯಾತ್ರೆಗೆ ಹೊರಡುತ್ತಿದ್ದೇನೆ. ನಾನು ಹೊರಡಲು ಸಿದ್ಧತೆ ಮಾಡು. ಯಾತ್ರೆಗೆ ಅವಶ್ಯ ವಸ್ತುಗಳನ್ನು ಸಿದ್ಧ ಮಾಡು. ಆಗಲಿ ಸ್ವಾಮಿ. ಆಮಿನಿ, ನಿನ್ನ ಬಗ್ಗೆ ಕಾಳಜಿ ವಹಿಸು. ಸರಿ, ನೀವು ಹುಷಾರಾಗಿ ಹೋಗಿ ಬನ್ನಿ. ಮಥುರಾದಲ್ಲಿ ತೀರ್ಥಯಾತ್ರೆ ಮಾಡುತ್ತಾ ಒಂದು ದಿನ ಬೆಳಿಗ್ಗೆ ಧರ್ಮದಾಸರು ಗೋವರ್ಧನ ಪರ್ವತದ ಹತ್ತಿರ ಒಂದು ಸರೋವರದ ಬಳಿ ಬಂದರು. ಆ ಸಮಯದಲ್ಲಿ ಆ ಸರೋವರದ ನೀರು ಬಹಳ ಹೊಲಸಾಗಿತ್ತು. ಆದರೂ ಅವರು ಸರೋವರದಲ್ಲಿ ಇಳಿದರು. ಯಾಕೆಂದರೆ ಅದರಲ್ಲಿ ಸ್ನಾನ ಮಾಡುವುದರಿಂದ ಸ್ವರ್ಗ ಸಿಗುವುದೆಂದು ಹೇಳುತ್ತಿದ್ದರು. ಹಾಗಾಗಿ ಧರ್ಮದಾಸರು ಅದರಲ್ಲಿ ಸ್ನಾನ ಮಾಡಿದರು ಮತ್ತು ತಮ್ಮ ದೇವರನ್ನು ಆರಾಧಿಸಲು ಮುಂದಾದರು. ಆಗ ಅಲ್ಲಿಗೆ ಸರ್ವ ಸೃಷ್ಟಿಕರ್ತರಾದ ಕಬೀರ್ ದೇವ್ ಅವರು ಕಾಶಿಯಿಂದ ಅಲ್ಲಿಗೆ ನೇರವಾಗಿ ಪ್ರಕಟವಾಗಿರುತ್ತಾರೆ ಮತ್ತು ಅವರು ಒಬ್ಬ ಮುಸಲ್ಮಾನ ಜಿಂದಾ ಮಹಾತ್ಮನ ರೂಪವನ್ನು ತಾಳಿ ಧರ್ಮದಾಸ್ ಅವರಿಂದ ಸ್ವಲ್ಪ ದೂರದಲ್ಲಿ ಬಂದು ಕುಳಿತರು. ಈಗ ಧರ್ಮದಾಸರು ಪವಿತ್ರ ಗೀತೆಯನ್ನು ಪಠಿಸಲು ಶುರು ಮಾಡುತ್ತಾರೆ. ಬಹುನಿ ಮೇ ವ್ಯತಿತಾನಿ ಜನ್ಮಾನಿ ತೌ ಚ ಅರ್ಜುನ್ ತಾನಿ ಅಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ್. ಭಗವಂತ ಹೇಳುತ್ತಿದ್ದಾರೆ, ಹೇ ಪರಂತಪ್ ಅರ್ಜುನ, ನಿನ್ನ ಮತ್ತು ನನ್ನದು ಬಹಳ ಜನ್ಮಗಳಾಗಿವೆ. ಆ ವಿಷಯ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ನಾ ತೂ ಏವ ಅಹಂ ಜಾತು ನ ಆಸಂ ನ ತ್ವಂ ನ ಇಮೆ ಜನಾದಿಪಾಹ ನ ಚ ಏವನ ಭವಿಷ್ಯಾಮಃ ಸರ್ವೇ ವಯಂ ಆತಪರಂ. ಹಾಗೆಂದು ನಾನು ಯಾವುದೇ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಎಂಬುದಿಲ್ಲ, ಅಥವಾ ನೀನಿಲ್ಲ ಎಂಬುದಿಲ್ಲ, ಅಥವಾ ಈ ರಾಜರೂ ಇಲ್ಲ ಎಂಬುದಿಲ್ಲ, ಅಥವಾ ನಾವು ಇನ್ನು ಮುಂದೆ ಇರುವುದಿಲ್ಲ ಎಂದು ಹೇಳಲಾಗುವುದೂ ಇಲ್ಲ. ಹಾಗಂತೂ ಧರ್ಮದಾಸರು ಗೀತೆಯ ಕೇವಲ ಒಂದು ಅಧ್ಯಾಯವನ್ನು ಮಾತ್ರ ನಿತ್ಯವೂ ಪಠಿಸುತ್ತಿದ್ದರು. ಆದರೆ ಇಂದು ಒಬ್ಬ ಮುಸಲ್ಮಾನ ಜಿಂದಾ ಮಹಾತ್ಮ ಹಿಂದೂ ಧರ್ಮದ ಸಾಧನೆಯಲ್ಲಿ ಆಸಕ್ತಿ ಹೊಂದಿರುವುದನ್ನು ಕಂಡು ಮತ್ತಷ್ಟು ಅಧ್ಯಾಯ ಪಠಿಸಲು ಆರಂಭಿಸಿದರು. ಸ್ವಲ್ಪ ಸಮಯದ ನಂತರ ಧರ್ಮದಾಸ್ ಅವರು ಗೀತೆಯನ್ನು ಮುಚ್ಚಿಟ್ಟು ಹಣೆಗೆ ಹಚ್ಚಿ ಇಡುವಾಗ, ಹೇ ಮಹಾತ್ಮರೇ, ನಿಮ್ಮ ಜ್ಞಾನವಂತೂ ಬಹಳ ಚೆನ್ನಾಗಿದೆ. ನೀವು ಯಾರು? ಇದಕ್ಕೆ ಮೊದಲು ನಾನು ನಿಮ್ಮನ್ನು ಇಲ್ಲಿ ನೋಡಿಯೇ ಇಲ್ಲವಲ್ಲ. ಹೇ ಭಕ್ತ, ನನ್ನ ಹೆಸರು ಧರ್ಮದಾಸ ಎಂದು. ನಾನು ಬಾಂಧವಗಢದ ನಿವಾಸಿ. ನನ್ನ ಜನ್ಮ ವೈಶ್ಯ ಕುಲದಲ್ಲಿ ಆಗಿದೆ ಮತ್ತು ನಾವೆಷ್ಟು ಶುದ್ಧ ಅಂದರೆ ಯಾವ ಶೂದ್ರನನ್ನು
ಹತ್ತಿರ ಬರಲು ಬಿಡುವುದಿಲ್ಲ. ಯಾವುದೇ ಜೀವಹಿಂಸೆಯೂ ಮಾಡುವುದಿಲ್ಲ. ಜೀವಹಿಂಸೆ ಮಾಡುವುದು ಪಾಪ. ಪಾಪಿ ಎಂದೂ ಮುಕ್ತನಾಗುವುದಿಲ್ಲ. ಹೇ ಮಹಾತ್ಮರೇ, ನಾನು ತುಂಬ ಭಾಗ್ಯಶಾಲಿ. ನನಗೆ ನಿಮ್ಮಂತಹ ಮಹಾಪುರುಷರ ಭೇಟಿಯಾಗಿದೆ. ಈಗ ಧರ್ಮದಾಸರು ಕಬೀರ್ ಪರಮೇಶ್ವರರಿಗೆ ತಮ್ಮ ಪೂಜೆ ಸಾಧನೆಯ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿಸುತ್ತಾರೆ. ಕಬೀರ್ ಪರಮೇಶ್ವರರು ಅಂದರೆ ಜಿಂದಾ ಮಹಾತ್ಮ ಧರ್ಮದಾಸ ಅವರನ್ನು ಕೇಳುತ್ತಾರೆ. ಹೇ ಸಂತರೇ, ನಾನು ಪರಮಾತ್ಮನಿಗಾಗಿ ಅಲೆದಾಡುತ್ತಿರುವೆನು. ನಿಮ್ಮ ಜ್ಞಾನವನ್ನು ಕೇಳಿ ನಾನು ಗದ್ಗದಿತನಾದೆ. ನಾನು ನಿಮ್ಮಿಂದ ದೀಕ್ಷೆಯನ್ನು ಪಡೆಯಲು ಇಚ್ಛಿಸುತ್ತೇನೆ. ಇದನ್ನು ಕೇಳಿ ಧರ್ಮದಾಸರು ಮನದೊಳಗೆ ಪ್ರಸನ್ನರಾಗುತ್ತಾರೆ ಹಾಗೂ ಹೇಳುತ್ತಾರೆ, ನನ್ನ ಗುರುಗಳು ಶ್ರೀ ರೂಪದಾಸರು. ಅವರೇ ನಿಮಗೆ ನಾಮದೀಕ್ಷೆಯನ್ನು ಕೊಡಲು ಸಾಧ್ಯ. ನಾನು ನಿಮಗೆ ದೀಕ್ಷೆಯನ್ನು ನೀಡಲು ಸಾಧ್ಯವಿಲ್ಲ. ಆದರೆ ನನ್ನ ಗುರುಗಳ ಉಪದೇಶವನ್ನು ಖಂಡಿತ ಹೇಳಲು ಸಾಧ್ಯವಿದೆ. ಇದನ್ನು ನೀವು ಖಂಡಿತ ಕೇಳಿಸಿಕೊಳ್ಳಬೇಕು. ಹಾ, ಖಂಡಿತವಾಗಿಯೂ. ಆದರೆ ನನ್ನ ಮನಸ್ಸಿನಲ್ಲಿ ಕೆಲವು ಸಂದೇಹಗಳಿವೆ ಮಹಾತ್ಮರೇ. ಸಂದೇಹ? ಹೌದು. ಯಾವ ರೀತಿಯ ಸಂದೇಹ? ಕೇಳಿ ಕೇಳಿ. ಹೇ ಮಹಾತ್ಮರೇ, ನಾನು ಅಲ್ಲಾಹ್ನನ್ನು ಪಡೆಯಬೇಕಾದರೆ ಯಾವ ಸಾಧನೆಯನ್ನು ಮಾಡಬೇಕು ಎಂಬುದನ್ನು ನಿಮ್ಮಿಂದ ತಿಳಿಯಬಯಸುತ್ತೇನೆ. ನೀವು ನಿಜವಾಗಲೂ ಆ ಅಜರಾಮರ ಪರಮಾತ್ಮನನ್ನು ಪಡೆದುಕೊಳ್ಳಲು ಇಚ್ಛಿಸುವಿರಿ ಎಂದಾದರೆ ಕೇಳಿಸಿಕೊಳ್ಳಿ. ಎಲ್ಲಕ್ಕಿಂತ ದೊಡ್ಡ ಮಹಾಪಾಪ ಎಂದರೆ ಜೀವಹಿಂಸೆ ಮಾಡುವುದು. ಮಾಂಸಾಹಾರಿ ಮತ್ತು ಜೀವಹಿಂಸೆ ಮಾಡುವ ವ್ಯಕ್ತಿ ಎಂದಿಗೂ ಮೋಕ್ಷವನ್ನು ಪಡೆಯಲಾಗುವುದಿಲ್ಲ. ಸರಿ ಸ್ವಾಮಿ, ನಾನು ಜೀವಹಿಂಸೆ ಮಾಡುವುದಿಲ್ಲ. ನನ್ನ ಗುರುಗಳಾದ ಶ್ರೀ ರೂಪದಾಸರು ಶ್ರೀರಾಮ ಹಾಗೂ ಶ್ರೀಕೃಷ್ಣನ ನಾಮ ನೀಡುತ್ತಾರೆ. ಅದಕ್ಕಾಗಿ ನೀವು ಕೂಡ ಹರೇ ರಾಮ ಹರೇ ಕೃಷ್ಣ ಎಂದು ಜಪ ಮಾಡಬೇಕು. 68 ತೀರ್ಥಯಾತ್ರೆ ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ಏಕಾದಶಿ ವ್ರತ, ಸಾಲಿಗ್ರಾಮ ಪೂಜೆ ಅಂದರೆ ಮೂರ್ತಿ ಪೂಜೆ ಮತ್ತು ಶ್ರಾದ್ದ ಮಾಡುವುದು, ಹೀಗೆ ಇತರ ಕರ್ಮಗಳನ್ನು ಮಾಡುವುದು ಅನಿವಾರ್ಯವಾಗಿರುತ್ತದೆ. ಹೀಗೆ ಮುಕ್ತಿ ಪಡೆಯಬಹುದು. ಧರ್ಮದಾಸರು ಒಬ್ಬ ಜ್ಞಾನಿಯ ಹಾಗೆ ಕಬೀರ್ ಪ್ರಭುಗಳಿಗೆ ಎಲ್ಲವನ್ನೂ ಹೇಳುತ್ತಿದ್ದಾರೆ. ಮತ್ತು ಇನ್ನೊಂದು ಕಡೆ ಕಬೀರ್ ಪರಮಾತ್ಮರು ಒಬ್ಬ ಏನೂ ತಿಳಿಯದ ಶ್ರದ್ಧಾಳುವಿನ ಹಾಗೆ ತಮ್ಮ ಕೈಯನ್ನು ಜೋಡಿಸಿ ಧರ್ಮದಾಸರ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡರು ಮತ್ತು ತುಂಬಾ ವಿನಮ್ರತೆಯಿಂದ ಹೇಳುತ್ತಾರೆ, ಹೇ ಸ್ವಾಮಿ, ನಾನು ಮತ್ತಷ್ಟು ಸಂದೇಹಗಳಿಗೆ ನಿವಾರಣೆ ಬಯಸುತ್ತೇನೆ, ನಿಮ್ಮ ಆಜ್ಞೆ ಇದ್ದಲ್ಲಿ. ಹಾ, ಕೇಳಿ, ಖಂಡಿತವಾಗಿಯೂ ಕೇಳಿ. ಸ್ವಾಮೀಜಿ, ಈ ಗೀತೆಯ ಜ್ಞಾನವನ್ನು ನೀಡಿದವರು ಯಾರು? ಗೀತೆಯ ಜ್ಞಾನವನ್ನು ಸ್ವತಃ ಶ್ರೀಕೃಷ್ಣ ಅಂದರೆ ಶ್ರೀ ವಿಷ್ಣು ಭಗವಂತನೇ ಹೇಳಿರುವನು. ಹೌದಾ? ಹಾ ಸ್ವಾಮಿ, ನೀವು ಹೇಳಿದ ಮೇಲೆ ನಾನು ಖಂಡಿತವಾಗಿಯೂ ರಾಮ ಕೃಷ್ಣರ ಜಪವನ್ನು ಮಾಡುತ್ತೇನೆ. ಆದರೆ ಈ ಜಪದ ಬಗ್ಗೆ ಭಗವದ್ಗೀತೆಯಲ್ಲಿ ಬರೆದಿರುವರೇ? ಇಲ್ಲ, ಭಗವದ್ಗೀತೆಯಲ್ಲಿ ಬರದಿಲ್ಲ. ಪಿತೃಪೂಜೆ ಅಂದರೆ ಶ್ರಾದ್ದ ಇತ್ಯಾದಿ ಕರ್ಮಕಾಂಡದ ಬಗ್ಗೆ, ತೀರ್ಥಯಾತ್ರೆ ಬಗ್ಗೆ ಮತ್ತು ವ್ರತದ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿರುವರೇ? ನೀನು ಏನು ಹೇಳಲು ಬಯಸುತ್ತಿರುವೆ? ಏನೂ ಇಲ್ಲ ಸ್ವಾಮಿ, ನಾನು ಕೇವಲ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿರುವೆ. ಭಗವದ್ಗೀತೆಯಲ್ಲಿ ವ್ರತ ಮಾಡುವುದನ್ನು ನಿಷೇಧಿಸಿರುವಾಗ ನೀವು ಏಕಾದಶಿಯ ದಿನ ಉಪವಾಸವನ್ನು ಏಕೆ ಮಾಡುತ್ತೀರಿ? ನೀನು ಭ್ರಮೆಗೊಳಗಾಗಿರುವೆ. ಈ ಎಲ್ಲ ಸಾಧನೆಗಳ ಬಗ್ಗೆ ನಿನಗೆ ಯಾವ ಜ್ಞಾನವೂ ಇಲ್ಲ. ಅದಕ್ಕಾಗಿ ಹೀಗೆ ಮಾತನಾಡುತ್ತಿರುವೆ. ಕೋಪ ಮಾಡಿಕೊಳ್ಳಬೇಡಿ ಸ್ವಾಮಿ. ನೀವು ನನ್ನ ಸಂದೇಹಗಳನ್ನು ಪರಿಹರಿಸದಿದ್ದರೆ ನಾನು ತಿಳಿದುಕೊಳ್ಳುವುದಾದರೂ ಹೇಗೆ? ನೀವೇ ಹೇಳಿ. ಈ ಸರೋವರದಲ್ಲಿ ನೀವು ಸ್ನಾನ ಮಾಡಿದಿರಿ ಅಲ್ಲವೇ? ಇದನ್ನು ಮೋಕ್ಷ ಪಡೆಯುವ ಸಾಧನವೆಂದು ನಂಬಿರುವಿರಿ. ಆದರೆ ಈ ಸರೋವರದಲ್ಲಿ ಎಷ್ಟೋ ಜೀವಿಗಳಿವೆ. ಅವುಗಳನ್ನು ನೀವು ಸ್ನಾನ ಮಾಡುವ ಸಮಯದಲ್ಲಿ ನೀವು ನಿಮ್ಮ ಕೈಯಾರ ಹಿಂಸೆ ಕೊಟ್ಟು ಕೊಂದಿದ್ದೀರಿ. ಮತ್ತು ನಿಮ್ಮ ಸ್ನಾನದ ನಂತರ ಭಗವಂತನ ಮೂರ್ತಿಯ ಸ್ನಾನಕ್ಕಾಗಿ ನೀವು ನೀರನ್ನೂ ತಂದಿರುವಿರಿ. ಆ ನೀರಿನ ಜೀವಿಗಳು ಕೂಡ ಮೂರ್ತಿಗೆ ಸ್ನಾನ ಮಾಡಿಸುವುದರಿಂದಾಗಿ ಸತ್ತು ಹೋದವು. ಮತ್ತು ನೀವು ನೋಡಿದರೆ ಜೀವಹಿಂಸೆ ಮಾಡುವುದಿಲ್ಲ ಎಂದು ಹೇಳಿದಿರಿ. ಮತ್ತೊಂದು ಮಾತು, ಒಂದು ವೇಳೆ ಈ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ಮುಕ್ತಿ ಸಿಗುವುದೇ ಆದರೆ ಈ ನೀರಿನಲ್ಲಿ ಇರುವಂತಹ ಜೀವಜಂತುಗಳಿಗೆ ಖಂಡಿತವಾಗಿಯೂ ಮೋಕ್ಷ ಪ್ರಾಪ್ತಿಯಾಗುವುದಲ್ಲವೇ? ಹೇ ಧರ್ಮದಾಸ, ಈ ಸಾಧನೆಗಳೆಲ್ಲ ವ್ಯರ್ಥ. ಏಕೆಂದರೆ ಇವೆಲ್ಲವೂ ಭಗವದ್ಗೀತೆಗೆ ವಿರುದ್ಧವಾಗಿವೆ. ಅರ್ಥವಾಯಿತು. ಕೊನೆಯದಾಗಿ ನೀವು ನಿಮ್ಮ ಧರ್ಮದ ಪರಿಚಯವನ್ನು ತೋರಿಸಿಬಿಟ್ಟಿರಿ. ನೀನು ಒಬ್ಬ ಮುಸಲ್ಮಾನ, ಹಾಗಾಗಿ ಹೀಗೆಲ್ಲ ಮಾತನಾಡುತ್ತಿರುವೆ. ಏಕೆಂದರೆ ಒಬ್ಬ ಮುಸಲ್ಮಾನ ಮಾತ್ರ ಹಿಂದೂ ಧರ್ಮದ ಮೇಲೆ ಪ್ರಶ್ನಿಸಲು ಸಾಧ್ಯ. ಅರೆ, ಇವರು ಮಾಯವಾದರಲ್ಲ. ಇವರು ಸಾಧಾರಣ ಸಂತರೆಂದು ನನಗೆ ಅನಿಸುತ್ತಿಲ್ಲ. ಮುಸಲ್ಮಾನರಾದರೂ ಅವರಿಗೆ ಹಿಂದೂ ಶಾಸ್ತ್ರದ ಪೂರ್ಣ ಜ್ಞಾನವಿತ್ತು.
ಅವರು ಖಂಡಿತವಾಗಿಯೂ ದೈವ ಪುರುಷರು. ಅವರು ಸರಿಯಾಗಿ ಹೇಳಿದ್ದರಲ್ಲವೇ? ಹೇ ಪರಮಾತ್ಮ, ಮತ್ತೊಮ್ಮೆ ನನಗೆ ಅದೇ ಸಂತ ಸಿಕ್ಕಿದರೆ ನನ್ನ ಹಠವನ್ನು ಬಿಟ್ಟು ವಿನಮ್ರ ಭಾವದಿಂದ ಸಂಪೂರ್ಣ ಜ್ಞಾನವನ್ನು ತಿಳಿದುಕೊಳ್ಳುವೆನು. ಹೇ ಭಗವಂತ, ನನ್ನನ್ನು ಕ್ಷಮಿಸಿಬಿಡು. ವಾಸ್ತವದಲ್ಲಿ ಭಗವದ್ಗೀತೆಯಲ್ಲಿ ಹರೇ ರಾಮ ಹರೇ ಕೃಷ್ಣ ಮಂತ್ರ ಎಲ್ಲಿಯೂ ಬರೆದಿಲ್ಲ. ಪಿತೃಪೂಜೆ, ಭೂತಪೂಜೆ, ದೇವತೆಗಳ ಪೂಜೆ ಇವೆಲ್ಲವನ್ನು ಗೀತೆಯ ಅಧ್ಯಾಯ 9 ಶ್ಲೋಕ 25 ವ್ಯರ್ಥವೆಂದು ಹೇಳಿದ್ದಾರೆ. ನಾನು ಮಹಾಮೂರ್ಖ, ಮಂದಬುದ್ಧಿಯವನು. ಎಷ್ಟು ದೌರ್ಭಾಗ್ಯವಂತ ನಾನು! ಸಂಪೂರ್ಣ ಜ್ಞಾನವನ್ನು ತಿಳಿಯುವ ಮುಂಚೆಯೇ ಒಬ್ಬ ಮಹಾಪುರುಷನಿಗೆ ಕೋಪ ತರಿಸಿಬಿಟ್ಟೆ. ಹೇ ಭಗವಂತ, ನನ್ನನ್ನು ಕ್ಷಮಿಸಿಬಿಡು. ಆ ಮಹಾತ್ಮನನ್ನು ಮತ್ತೆ ಭೇಟಿ ಮಾಡಿಸು. ಈ ಬಾರಿ ನಾನು ಅವರ ಎಲ್ಲ ಮಾತುಗಳನ್ನು ಕೇಳುವೆನು. ಇಂದು ಧರ್ಮದಾಸರ ಮನಸ್ಸು ಯಾವುದೇ ಕರ್ಮಕಾಂಡದ ಕಡೆಗೂ ಹೋಗುತ್ತಿರಲಿಲ್ಲ. ಆಗ ಅವರು ಎಲ್ಲ ಕೆಲಸಗಳನ್ನು ಬಿಟ್ಟು ಅಡುಗೆ ಮಾಡಿಕೊಳ್ಳಲು ಯೋಚಿಸಿದರು. ಭಗವಂತನ ಪ್ರಸಾದ ಸೇವಿಸಿ ನಂತರ ಆ ಮಹಾಪುರುಷನನ್ನು ಹುಡುಕಲು ಹೋಗುತ್ತೇನೆ. ಅಯ್ಯೋ ದೇವರೇ, ಎಂತ ಅನರ್ಥವಾಯಿತು! ಈ ಕಟ್ಟಿಗೆಯಲ್ಲಿ ಸಾವಿರಾರು ಇರುವೆಗಳು ಮೊಟ್ಟೆಗಳ ಸಮೇತ ಸತ್ತು ಹೋಗಿರಬಹುದೇ? ಅಯ್ಯೋ ಭಗವಂತ, ಇಂದು ನಡೆದಂತಹ ಅನರ್ಥ ಎಂದೂ ನಡೆದಿರಲಿಲ್ಲ. ನಾನು ಬಹಳ ದೊಡ್ಡ ಪಾಪವನ್ನೇ ಮಾಡಿಬಿಟ್ಟೆ. ನಾನು ಈ ಪಾಪದಿಂದ ತಯಾರಾದ ಅಡುಗೆಯನ್ನು ಖಂಡಿತ ತಿನ್ನಲು ಸಾಧ್ಯವಿಲ್ಲ. ಒಂದು ಕೆಲಸ ಮಾಡುವೆ, ಈ ಭೋಜನವನ್ನು ಯಾರೋ ಸಾಧು ಸಂತರಿಗೆ ತಿನ್ನಿಸುವೆ ಮತ್ತು ಸ್ವತಃ ಇವತ್ತು ನಾನು ನಿರಾಹಾರಿಯಾಗಿರುವೆ. ನಾನು ಮಾಡಿರುವ ಪಾಪದಿಂದ ಮುಕ್ತಿ ಪಡೆಯುವೆ. ಈ ಸಂತರು ಏನೋ ಹೇಳುತ್ತಿದ್ದಾರೆ. ಮಧ್ಯದಲ್ಲಿ ನಾನು ಮಾತನಾಡುವುದು ಸರಿಯಲ್ಲ. ನಾನು ಅವಶ್ಯ ಕೇಳಿಸಿಕೊಳ್ಳಬೇಕು. मन तू मान सरोवर नारे, यहाँ न भटका खारे। सूरजमुखी फूल जा फूले, शंख पद्म उजियारा। गंगा यमुना मद सरस्वती, वातरवेणी की धारा। मन तू मान सरोवर नारे, यहाँ न भटका खारे। जहाँ कमोदनी चंद्रगता है, कमल कमल मद तूरा। अनहद नाद अजब धुन होई, जाने सतगुरु पूरा। मन तू मान सरोवर नारे, यहाँ न भटका खारे। ओ गट घाट विषम है दरिया, नहावे संत सुजाना। ओ गट घाट विषम है दरिया, नहावे संत सुजाना। मोक्ष मुक्ति के पर भी ले रे, साक्षी है ससीवाना। मन तू मान सरोवर नारे, यहाँ न भटका खारे। जावा हंस कोलाहल करते हैं, मोती मुक्ता खाही।
ऐसा देश हमेश हमोरे अमृत भोजन पाही मन तू मान सरोवर नारे यहाँ न भटका खारे शंखों लहरे मेहर की उपजे कर नहीं जा कोई शंखों लहरे वह मेहर की उपजे कर नहीं जा कोई दास गरीब अचल अविनाशी सुख का सागर सोई मन तो मान सरोवर नारे यहाँ न भटका खारे मन तो मान सरोवर नारे यहाँ न भटका खारे ನನಗೆ ಮೊದಲು ಸಿಕ್ಕಿದ್ದ ಜಿಂದಾ ಮಹಾತ್ಮ ಮುಸಲ್ಮಾನರಾಗಿದ್ದರು. ಆದರೆ ಇಲ್ಲಿ ಕುಳಿತವರು ಕಾವಿ ವಸ್ತ್ರವನ್ನು ಧರಿಸಿ ನಮ್ಮ ಹಿಂದೂ ಧರ್ಮದವರಂತೆ ಕಾಣುತ್ತಿದ್ದಾರೆ. ಅವರ ಮಾತನ್ನು ಕೇಳಿದರೆ ಜಿಂದಾ ಮಹಾತ್ಮರ ಮಾತಿನಂತೆಯೇ ಇದೆ. ಇವರ ಶಿಷ್ಯರಾಗುವುದರಲ್ಲಿ ನಾಚಿಕೆ ಏನೂ ಇಲ್ಲ. ನಾನು ಆ ಜಿಂದಾನಿಂದ ಉಪದೇಶವನ್ನು ಪಡೆದರೆ ಮುಸಲ್ಮಾನನ ಶಿಷ್ಯ ಎಂದು ಜನ ನಿಂದಿಸುವರು. ಹಾಗಾಗಿ ಇವರಿಂದ ಜ್ಞಾನ ಪಡೆಯುವೆ. कहते मन मान सरोवर नाण रे जल के जंतु रे जल माही आठों बखत बिहान रे आठों बखत बिहान रे मन मान सरोवर नाण रे जल के जंतु रे जल माही आठों बखत बिहान रे 184 जल के बासी ये भुगत चारों खान रे चेतन वो कजड़ को पूजय गांठ बंद पाषाण रे भाई मरकट कहाँ चंदन के लेपे क्या गंग नवाय सवान रे अर शुद्धि हो न पूछतास की वो छोड़ को न बाण रे 12 कोट जहां जम किंकर बड़े बड़े देत हवान रे धर्म राय की दरगाह माही ओ रही खेचा ताण रे फेरे ओरी खेचा ताण रे ನಾನು ಯಾವ ಸಾಧನೆಯನ್ನು ಮಾಡುತ್ತಿರುವೆನೋ ಅದರಿಂದ ಯಮದೂತರಿಂದ ನೀಡಲ್ಪಡುವ ಕಷ್ಟಗಳು ಸಮಾಪ್ತವಾಗುವುದಿಲ್ಲ. ಇದರ ಅರ್ಥ ನಾನು ಮಾಡುತ್ತಿರುವ ಎಲ್ಲ ಸಾಧನೆಗಳು ವ್ಯರ್ಥ. ಹೇ ಮಹಾತ್ಮರೇ, ದಯಮಾಡಿ ಭೋಜನ ಸ್ವೀಕರಿಸಿ. ಇಟ್ಟು ಬಿಡು ಧರ್ಮದಾಸ, ತುಂಬಾ ಹಸಿವಾಗಿದೆ. ಇವರಿಗೆ ಹೇಗೆ ಗೊತ್ತು ನನ್ನ ಹೆಸರು ಧರ್ಮದಾಸ ಎಂದು? ನಾನು ದಾಸೋಹ ಆಯೋಜಿಸುತ್ತಿರುತ್ತೇನೆ, ಹಾಗಾಗಿ ನನ್ನ ಪರಿಚಯ ಅವರಿಗಿರಬಹುದು. ನೀವಂತೂ ಅದೇ ಮಹಾತ್ಮರಲ್ಲವೇ? ಹೌದು ಕೊಲೆಗಾರ, ನಿನ್ನೆ ನೀನು ಏನು ಹೇಳುತ್ತಿದ್ದೆ? ಯಾರು ಜೀವಹಿಂಸೆ ಮಾಡುತ್ತಾರೋ ಅವರು ಎಂದಿಗೂ ಮೋಕ್ಷವನ್ನು ಪಡೆಯಲಾರರು ಎಂದು. ಈಗ ನೀನಂತೂ ಒಬ್ಬ ಕಟುಕನಿಗಿಂತ ದುಷ್ಟನಾಗಿ ಬಿಟ್ಟೆ. ಹೇ ಪ್ರಭು, ನನ್ನ ಅಜ್ಞಾನಕ್ಕಾಗಿ ನನ್ನನ್ನು ಕ್ಷಮಿಸಿ. ನಾನು ತೊಳಲಾಟದಲ್ಲಿರುವೆ. ಇದರಿಂದ ಯಾವ ಲಾಭವೂ ಇಲ್ಲ. ಶಾಸ್ತ್ರಾನುಕೂಲ ಸಾಧನೆ ಯಾರಿಂದ ಸಿಗಬಹುದು? ಅದನ್ನು ನೀವೇ ಹೇಳಬೇಕು ಗುರುಗಳೇ. ನಾನು ನಿಮ್ಮಿಂದ ಪೂರ್ಣ ಆಧ್ಯಾತ್ಮಿಕ ಜ್ಞಾನವನ್ನು ಕೇಳಲು ಬಯಸುತ್ತಿದ್ದೇನೆ. ದಯಮಾಡಿ ಈ ಅಜ್ಞಾನಿಯ ಮೇಲೆ ಕೃಪೆ ತೋರಿ ಈ ಪಾಪಿಗೆ ತತ್ವಜ್ಞಾನದ ಬಗ್ಗೆ ಹೇಳಿ ಭಗವಂತ. ಯಾವುದರಿಂದ ನನ್ನ ಮೋಕ್ಷವಾಗುವುದು? ಸರಿ ಧರ್ಮದಾಸ, ಈಗ ನೀನು ಕೇಳಿಸಿಕೊ. ನೀವು ಏಕಾದಶಿ ವ್ರತವನ್ನು ಮಾಡುತ್ತೀರಿ. ಆದರೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 6 ಶ್ಲೋಕ 16ರಲ್ಲಿ ಹೇಳಿರುವಂತೆ, ಹೇ ಅರ್ಜುನ, ಈ ಯೋಗವು ಅಂದರೆ ಭಕ್ತಿಯು ಅಧಿಕ ತಿನ್ನುವವನ ಅಥವಾ ಏನನ್ನೂ ತಿನ್ನದಿರುವವನ, ಅಂದರೆ ವ್ರತ ಮಾಡುವವನ, ತುಂಬ ನಿದ್ದೆ ಮಾಡುವವನ ಮತ್ತು ಅಧಿಕ ಜಾಗರಣೆ ಮಾಡುವವನ ಭಕ್ತಿ ಸಫಲವಾಗುವುದಿಲ್ಲ. ಈ ಶ್ಲೋಕದಲ್ಲಿ ವ್ರತ ಮಾಡುವುದು ಪೂರ್ಣ ರೂಪದಲ್ಲಿ ನಿಷೇಧವಾಗಿದೆ ಧರ್ಮದಾಸ. ಬೇಕಿದ್ದರೆ ನೀನೇ ಗೀತೆಯನ್ನು ತೆರೆದು ನೋಡು. ಇಲ್ಲಿ ಪರಮೇಶ್ವರ್ ಕಬೀರ್ ದೇವ್ ಅವರು ಜಿಂದಾ ರೂಪದಲ್ಲಿ ಧರ್ಮದಾಸರಿಗೆ ಸೃಷ್ಟಿಯ ರಚನೆಯ ಬಗ್ಗೆ ಹೇಳುತ್ತಾರೆ ಮತ್ತು 3 ದೇವರುಗಳ ಸ್ಥಿತಿಗಳ ಬಗ್ಗೆ ತಿಳಿ ಹೇಳುತ್ತಾರೆ. ಅದೇನೆಂದರೆ, ಇದುವರೆಗೂ ನೀವು ಯಾವ ಭಗವಂತನ
ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಭಕ್ತಿ ಮಾಡುತ್ತಿದ್ದಿರೋ ಅವರು ಪೃಥ್ವಿ, ಸ್ವರ್ಗ, ಪಾತಾಳ ಈ 3 ಲೋಕದಲ್ಲಷ್ಟೇ ಅವರು ಪ್ರಧಾನರು. ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು ಮತ್ತು ತಮಗುಣ ಶಿವ ಇವರು ಮೋಕ್ಷವನ್ನು ನೀಡಲಾರರು. ನೀವು ಏನು ಭಕ್ತಿ ಮಾಡುತ್ತಿದ್ದೀರೋ ಅದರಿಂದ ಯಾವ ಲಾಭವೂ ಸಿಗುವುದಿಲ್ಲ. ಧರ್ಮದಾಸ, ಶಾಸ್ತ್ರಾನುಕೂಲ ಭಕ್ತಿಯನ್ನು ಮಾತ್ರ ಮಾಡು. ಹೇ ಮಹಾತ್ಮ, ಏನು ಹೇಳುತ್ತಿರುವಿರಿ ನೀವು? ಬ್ರಹ್ಮ ವಿಷ್ಣು ಮಹೇಶ್ವರರ ಭಕ್ತಿ ಮಾಡುವುದರಿಂದ ಯಾವ ಲಾಭವೂ ಇಲ್ಲವೇ? ಅವರನ್ನು ಬಿಡಲು ಹೇಗೆ ಸಾಧ್ಯ? ಧರ್ಮದಾಸ, ನಾನು ಈ ದೇವರುಗಳನ್ನು ಬಿಡು ಎಂದು ಹೇಳುತ್ತಿಲ್ಲ, ಬದಲಾಗಿ ನಿಮಗೆ ಅರ್ಥ ಮಾಡಿಸುತ್ತಿರುವೆ. ಏಕೆಂದರೆ ಪವಿತ್ರ ಗೀತೆಯಲ್ಲಿ ಮತ್ತು ಪವಿತ್ರ ವೇದದಲ್ಲಿ ಹೇಳಿರುವ ಹಾಗೆ ಸಾಧನೆ ಮಾಡಿದರೆ ಮಾತ್ರ ನಿನಗೆ ಮೋಕ್ಷ ಸಿಗುತ್ತದೆ. ಹೇ ಜಿಂದ, ಭಗವಂತ ವಿಷ್ಣು ಅಖಿಲ ಬ್ರಹ್ಮಾಂಡದ ಸ್ವಾಮಿ, ಆದರೆ ನೀವು ಅವರನ್ನು ಕೇವಲ 3 ಲೋಕಗಳ ಸ್ವಾಮಿ ಎಂದು ಹೇಳುತ್ತಿರುವಿರಿ. ಒಂದು ವೇಳೆ ಮತ್ತೊಮ್ಮೆ ವಿಷ್ಣು ದೇವರನ್ನು ಅವಮಾನಿಸಿದರೆ ಖಂಡಿತ ಸರಿ ಇರುವುದಿಲ್ಲ. ಮೂರ್ಖಕ್ಕೆ ಸಮझावते ಜ್ಞಾನ್ ಘಾಟಿ ಕಾ ಜಾಯ್, ಕೋಯಿಲಾ ಹೋತ್ನ ಉಜಾಲ, ಭಾವೆ ಸೌಮನ್ ಸಾಬುನ್ ಲಾಯ್. ಇದೇನು ಮಾಡಿಬಿಟ್ಟೆ ನಾನು? ಮತ್ತೆ ಆ ಮಹಾತ್ಮರಿಗೆ ಕೋಪ ತರಿಸಿಬಿಟ್ಟೆ. ನನಗೆ ಬುದ್ಧಿಭ್ರಷ್ಟ ಆಗಿದೆ. ನಾನು ನಿಜವಾದ ಪರಮಾತ್ಮನನ್ನು ಗುರುತಿಸಲಿಲ್ಲ. ಅವರನ್ನು ನಾನು ನನ್ನಂತೆಯೇ ಮನುಷ್ಯರೆಂದು ಭಾವಿಸಿದೆ. ಹೇ ಭಗವಂತ, ನನ್ನನ್ನು ಕ್ಷಮಿಸಿಬಿಡು. ನಾನು ಇಷ್ಟು ದಿನ ಯಾವ ಪೂಜೆಯನ್ನು ಮಾಡುತ್ತಿದ್ದೆನೋ ಅದನ್ನು ಇನ್ನು ಮುಂದೆ ಮಾಡಲಾರೆ. ಹೇ ಭಗವಂತ, ನನಗೆ ಸತ್ಯ ಮಾರ್ಗವನ್ನು ತೋರಿಸು. ಇಲ್ಲವೆಂದರೆ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆ. ನನಗೆ ಪರಮಾತ್ಮನ ಸದ್ಭಕ್ತಿ ಬೇಕು. ಈಗ ಪರಮಾತ್ಮನ ಅಂತರ್ಧ್ಯಾನದಿಂದ ವ್ಯಾಕುಲಗೊಂಡ ಧರ್ಮದಾಸರು ತಮ್ಮನ್ನು ತಾವು ದೂಷಿಸುತ್ತಾ ತೀರ್ಥಯಾತ್ರೆಯನ್ನು ಮಧ್ಯದಲ್ಲಿಯೇ ಬಿಟ್ಟು ಮನೆಗೆ ಹಿಂತಿರುಗುತ್ತಾರೆ. ದಾರಿಯಲ್ಲಿ ಒಂದು ತೋಟದಲ್ಲಿ ವಿಶ್ರಾಂತಿ ಪಡೆಯಲು ಧರ್ಮದಾಸರು ಕುಳಿತುಕೊಳ್ಳುತ್ತಾರೆ. ಅಲ್ಲಿ ಆಗಾಗ್ಗೆ ಎಲ್ಲ ತೀರ್ಥಯಾತ್ರಿಗಳು ವಿಶ್ರಾಂತಿ ಪಡೆಯಲು ನಿಲ್ಲುತ್ತಿದ್ದರು. ಅಲ್ಲಿ ಧರ್ಮದಾಸರು ಆಲೋಚಿಸುತ್ತಾರೆ, ಪೂರ್ಣ ಪರಮಾತ್ಮನ ಸಾಧನೆಯಂತೂ ನನಗೆ ಸಿಗಲಿಲ್ಲ, ಮತ್ತು ಮೊದಲಿನ ಸಾಧನೆಯನ್ನು ನಾನು ಮಾಡದಿದ್ದರೆ ಇದರಿಂದ ನಾನು ಪಾಪದ ಭಾಗಿಯಾಗಬಹುದು. ಹಾಗಾಗಿ ಧರ್ಮದಾಸರು ಮೂರ್ತಿಯನ್ನು ತೆಗೆದು ಮತ್ತೆ ಅದರ ಪೂಜೆಯನ್ನು ಮಾಡಲು ಆರಂಭಿಸುತ್ತಾರೆ. ಆಗ ದಯಾಳು ಪೂರ್ಣ ಪರಮಾತ್ಮ ಕಬೀರ್ ದೇವ್ ಅವರು ಮೊದಲಿನ ಹಾಗೆ ಸಂತ ರೂಪವನ್ನು ತಾಳಿ ಅಲ್ಲಿ ಪ್ರಕಟರಾಗುತ್ತಾರೆ. ಅವರನ್ನು ನೋಡಿದ ಧರ್ಮದಾಸರ ಆನಂದಕ್ಕೆ ಪಾರವೇ ಇರಲಿಲ್ಲ. ಹೇ ಪರಮಾತ್ಮ, ಹೇ ನನ್ನ ದೇವರೇ, ಬಹಳ ದಯೆ ತೋರಿಸಿದಿರಿ. ಪರಮಾತ್ಮ, ಈ ಪಾಪಿಯನ್ನು ಕ್ಷಮಿಸಿಬಿಡಿ. ಕುಳಿತುಕೊಳ್ಳಿ ಪ್ರಭು, ನಿಮಗೆ ತಿನ್ನಲು ಏನಾದರೂ ತರುವೆ. ಬೇಡ ಧರ್ಮದಾಸ, ಈಗ ತಿನ್ನುವ ಇಚ್ಛೆ ಇಲ್ಲ. ಹೇ ಭಗವಂತ, ನೀವು ತಿನ್ನದಿದ್ದರೆ ನನ್ನ ಮನಸ್ಸಿಗೆ ದುಃಖವಾಗುವುದು. ಆಗಲಿ ಧರ್ಮದಾಸ, ನಿನ್ನ ಇಚ್ಛೆಯಂತೆ ಏನಾದರೂ ತೆಗೆದುಕೊಂಡು ಬಾ. ಧರ್ಮದಾಸರು ತುಂಬಾ ವಿನಂತಿಸಿದರಿಂದ ಹಾಗೂ ಅವರ ನಿಜವಾದ ಭಕ್ತಿ ಭಾವವನ್ನು ನೋಡಿ ಪರಮಾತ್ಮ ಕಬೀರರು ಪೇಡ ಮತ್ತು ಬತ್ತಾಸು ತಿನ್ನುತ್ತಾರೆ. ಪರಮಾತ್ಮನಿಗೆ ಪೇಡ ತಿನ್ನಿಸುತ್ತಾ ಧರ್ಮದಾಸರು ಬಹಳ ಪ್ರಸನ್ನರಾಗುತ್ತಾರೆ. ಪ್ರಸಾದವನ್ನು ಸ್ವೀಕರಿಸಿದ ನಂತರ ಪರಮಾತ್ಮ ಮತ್ತೆ ಜ್ಞಾನ ಚರ್ಚೆಯನ್ನು ಮುಂದುವರಿಸುತ್ತಾರೆ. ಹೇ ಧರ್ಮದಾಸ, ಒಂದು ವೇಳೆ ನೀನು ಈಗಲೂ ಈ ಜ್ಞಾನದ ಮೇಲೆ ವಿಶ್ವಾಸ ಮಾಡಲು ಸಾಧ್ಯವಾಗದಿದ್ದರೆ ನೀನೇಕೆ ಒಂದು ಬಾರಿ ನಿನ್ನ ಗುರುಗಳಾದ ರೂಪದಾಸರನ್ನು ಇದರ ಬಗ್ಗೆ ಕೇಳಬಾರದು? ನೋಡು, ಬ್ರಹ್ಮ ವಿಷ್ಣು ಮಹೇಶ್ವರರ ತಂದೆ ತಾಯಿ ಇದ್ದಾರೋ ಇಲ್ಲವೋ, ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರ ಜನನ ಮರಣ ಆಗುತ್ತದೆಯೇ, ಈ ದೇವತೆಗಳು ನಿನ್ನ ಪಾಪಕರ್ಮಗಳನ್ನು ಕಳೆಯಲು ಆಗುತ್ತದೆಯೇ ಎಂದು. ಏಕೆಂದರೆ ಯಾವ ಜ್ಞಾನವನ್ನು ನಾನು ನಿಮಗೆ ಹೇಳಿರುವೆನೋ ಅದು ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನೋಡು ಧರ್ಮದಾಸ, ನೀನು ನಿನ್ನ ಗುರುಗಳ ಬಳಿ ಇದನ್ನೂ ಕೇಳು. ನೀವು ಹೇಳಿಕೊಟ್ಟಿರುವ ಭಕ್ತಿ ಮಾರ್ಗದಿಂದ ನನಗೆ ಮೋಕ್ಷ ಪ್ರಾಪ್ತಿ ಆಗುವುದೇ ಎಂದು. ಸರಿ ಪ್ರಭು, ನಾನು ಖಂಡಿತವಾಗಿಯೂ ನನ್ನ ಗುರುಗಳ ಬಳಿ ಈ ಸಂದೇಹಗಳ ನಿವಾರಣೆ ಮಾಡಿಸುವೆ. ಇದರ ನಂತರ ಕಬೀರ್ ಪ್ರಭು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಗ ಧರ್ಮದಾಸರು ಕಬೀರ್ ಪರಮಾತ್ಮನನ್ನು ಬಹಳ ವ್ಯಾಕುಲತೆಯಿಂದ ಒಂದೇ ಸಮ ನೋಡುತ್ತಿರುತ್ತಾರೆ. ಆದರೆ ಧರ್ಮದಾಸರಿಗೆ ಈ ಪರಿಸ್ಥಿತಿ ತುಂಬಾ ಅಸಾಮಾನ್ಯವಾಗುತ್ತದೆ. ಧರ್ಮದಾಸರು ಎಷ್ಟು ವ್ಯಾಕುಲಗೊಳ್ಳುತ್ತಾರೆಂದರೆ ಅವರಿಗೆ ಕಬೀರ್ ಪರಮಾತ್ಮನನ್ನು ಬಿಡುವ ಮನಸ್ಸೇ ಆಗುವುದಿಲ್ಲ, ಮತ್ತು ಮುಂಚೆ ಮಾಡುತ್ತಿದ್ದ ಸಾಧನೆಯನ್ನು ಬಿಡುವುದು ಬಹಳ ಕಷ್ಟಕರವಾಗಿ ತೋರುತ್ತಿದೆ. ಕಬೀರ್ ಪರಮಾತ್ಮರು ಹೊರಟು ಹೋದ ನಂತರ ಧರ್ಮದಾಸರು ತಮ್ಮ ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ತಮ್ಮ ಗುರುಗಳಾದ ರೂಪದಾಸ್ ಅವರ ಆಶ್ರಮದ ಕಡೆಗೆ ಹೊರಡುತ್ತಾರೆ.
ಪ್ರಣಾಮಗಳು ಗುರುದೇವ. ಆಶೀರ್ವಾದ ಭಕ್ತ. ಬಾ, ಕುಳಿತುಕೋ. ಏನಾಯಿತು ಧರ್ಮದಾಸ? ಯಾಕಿಷ್ಟು ವ್ಯಾಕುಲಗೊಂಡಿರುವೆ? ಮತ್ತೆ ನೀವು ತೀರ್ಥಯಾತ್ರೆಗಾಗಿ ಹೋಗಿದ್ದಿರಲ್ಲವೇ? ಗುರುದೇವ, ನನ್ನ ಮನಸ್ಸಿನಲ್ಲಿ ಕೆಲವು ಸಂದೇಹಗಳಿವೆ. ದಯಮಾಡಿ ಅವುಗಳನ್ನು ಪರಿಹರಿಸಿ. ಹೇಳು ಧರ್ಮದಾಸ, ಏನು ಸಂದೇಹಗಳಿವೆ ನಿನಗೆ? ಹೇ ಗುರುದೇವ, ಸೃಷ್ಟಿಯ ರಚನೆಕಾರ ಯಾರು? ಭಗವಂತ ಶ್ರೀ ವಿಷ್ಣುವಿನ ಮೇಲೂ ಇನ್ನೊಬ್ಬ ಪರಮಾತ್ಮನಿದ್ದಾನೆಯೇ? ಅವನೆಲ್ಲಿ ಇರುವನು? ಅವನ ಹೆಸರೇನು? ಅವನನ್ನು ಪೂಜಿಸುವ ವಿಧಾನವಾದರೂ ಯಾವುದು? ಹೇ ಗುರುದೇವ, ನೀವು ನನಗೆ ಹೇಳಿರುವ ಭಕ್ತಿ ಸಾಧನೆಯಿಂದ ನನಗೆ ಖಂಡಿತ ಮೋಕ್ಷ ಸಿಗುವುದೇ? ಹೇ ಧರ್ಮದಾಸ, ಇಂದು ನೀನೇನು ಕೇಳುತ್ತಿರುವೆ? ಈ ಜ್ಞಾನವನ್ನು ನಿನಗೆ ಯಾರು ಹೇಳಿಕೊಟ್ಟರು? ನೀನು ಲಕ್ಷ್ಮೀನಾರಾಯಣನ ಭಕ್ತಿಯನ್ನು ಮಾಡು, ಶ್ರೀಕೃಷ್ಣನ ಸೇವೆಯನ್ನು ಮಾಡು ಮತ್ತು ರಾಮಕೃಷ್ಣ ನಾಮದ ಜಪವನ್ನು ಮಾಡುತ್ತಾ ಮೂರ್ತಿ ಪೂಜೆಯನ್ನು ಮಾಡು. ಅದರಿಂದ ನಿನಗೆ ಮುಕ್ತಿ ಲಭಿಸುವುದು. ನೀನು ಯಾತ್ರೆಗೆ ಹೋಗು, ಜಗನ್ನಾಥನ ದರ್ಶನವನ್ನು ಮಾಡು. ಗೋಮತಿ, ಗೋದಾವರಿ ಈ ನದಿಗಳಲ್ಲಿ ಸ್ನಾನವನ್ನು ಮಾಡು. ಕಾಶಿಗೆ ಹೋಗು, ತೀರ್ಥ ಸ್ನಾನ ಮಾಡು. ಅದರಿಂದ ಹೆಚ್ಚು ಪುಣ್ಯ ಲಭಿಸುವುದು ಹಾಗೂ ಸ್ವರ್ಗ ಪ್ರಾಪ್ತಿಯಾಗುವುದು ಭಕ್ತ. ಭಗವಂತ ನಿರಾಕಾರನು, ಅವನು ಜ್ಯೋತಿ ಸ್ವರೂಪ ನಿರಂಜನನು, ಅವನು ಶೂನ್ಯದಲ್ಲಿ ಇರುತ್ತಾನೆ. ಹೇ ಗುರುದೇವ, ನಾನು ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳಲು ಇಚ್ಛಿಸುತ್ತೇನೆ. ದಯಮಾಡಿ ನನ್ನ ಮೇಲೆ ಕೋಪಗೊಳ್ಳಬೇಡಿ. ಹೇ ಗುರುದೇವ, ನೀವು ಹೇಳುತ್ತಿರುವ ಜ್ಯೋತಿ ಸ್ವರೂಪ ನಿರಂಜನನು, ಅವನು ಪ್ರತಿದಿನವೂ 1,00,000 ಮನುಷ್ಯರನ್ನು ತಿನ್ನುತ್ತಾನೆ ಹಾಗೂ 1,4 ಲಕ್ಷ ಉತ್ಪತ್ತಿಸುತ್ತಾನೆ. ಗುರುದೇವ, ನನಗೆ ಜೀವ ಭಕ್ಷಕನಲ್ಲ, ಜೀವಗಳ ರಕ್ಷೆ ಮಾಡುವ ಭಗವಂತ ಯಾರು ಎಂಬುದನ್ನು ತಿಳಿಸಿ. ಈ ಜ್ಯೋತಿ ಸ್ವರೂಪನಾದ ನಿರಂಜನ ಬ್ರಹ್ಮನು ಜೀವಿಗಳನ್ನು ತಿನ್ನುತ್ತಾನೆ. ಹೇ ಗುರುದೇವ, ಈ ವಿಷಯವನ್ನು ನೀವು ಕೂಡ ನಂಬುತ್ತೀರಿ. ಒಂದು ದಿನ ವೈಕುಂಠ ಸಮೇತ 3 ಲೋಕವೂ ನಾಶವಾಗುವುದು ಎಂದು, ಅಂದರೆ ಸ್ವರ್ಗವೂ ನಾಶವಾಗುವುದು. ಹೀಗಿರುವಾಗ ಅಲ್ಲಿಗೆ ತಲುಪಿಸುವ ಭಕ್ತಿ ಮಾರ್ಗವನ್ನು ನನಗೇಕೆ ಹೇಳುವಿರಿ? ನನಗೆ ಆ ಅವಿನಾಶಿ ಸ್ಥಾನದ ಬಗ್ಗೆ ತಿಳಿಸಿಕೊಡಿ. ಯಾವುದರ ಬಗ್ಗೆ? ಗೀತೆಯ ಅಧ್ಯಾಯ 18 ಶ್ಲೋಕ 62ರಲ್ಲಿ ಹೇಳಲಾಗಿದೆ. ಹೇ ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣಾಗು. ಅವನ ಕೃಪೆಯಿಂದ ಮಾತ್ರ ನೀನು ಪರಮಶಾಂತಿಯನ್ನು ಮತ್ತು ಸನಾತನ ಪರಂಧಾಮ್, ಶಾಶ್ವತ ಸ್ಥಾನಂ, ಅವಿನಾಶಿ ಲೋಕವನ್ನು ಪ್ರಾಪ್ತಿಸುವೆ. ಈ ಪ್ರಕಾರ ಧರ್ಮದಾಸರು ಜಿಂದಾ ಮಹಾತ್ಮನ ರೂಪದಲ್ಲಿ ಸಿಕ್ಕಿದ ಪರಮೇಶ್ವರ ಕಬೀರರು ಹೇಳಿರುವ ಸೃಷ್ಟಿಯ ರಚನೆಯ ಆಧಾರದ ಮೇಲೆ ಸಾಕಷ್ಟು ತರ್ಕಗಳನ್ನು ಮುಂದಿಡುತ್ತಾರೆ. ಅದರ ನಂತರ ಗುರುಗಳಾದ ರೂಪದಾಸರು ಹೇಳುತ್ತಾರೆ, ಭಕ್ತ ಧರ್ಮದಾಸ, ನನ್ನ ಬಳಿ ಇದ್ದ ಜ್ಞಾನವೆಲ್ಲವನ್ನು ನಾನು ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಅದಕ್ಕೂ ಮಿಗಿಲಾಗಿ ನನ್ನ ಬಳಿ ಯಾವ ಜ್ಞಾನವೂ ಇಲ್ಲ. ನಿನಗೆ ಯಾವ ಮಹಾತ್ಮರು ಸಿಕ್ಕಿರುವರೋ ಅವರು ಖಂಡಿತವಾಗಿಯೂ ಜ್ಞಾನಿ ಮಹಾಪುರುಷರು. ಹೇ ಗುರುದೇವ, ನನ್ನಿಂದ ತಪ್ಪೇನಾದರೂ ಆಗಿದ್ದರೆ ದಯಮಾಡಿ ಕ್ಷಮಿಸಿಬಿಡಿ. ಯಾರು ನನಗೆ ಈ ತತ್ವಜ್ಞಾನವನ್ನು ಹೇಳಿರುವರೋ ನಾನೀಗ ಅವರ ಶರಣು ಹೋಗುವೆನು. ಇಂದಿನಿಂದ ಅವರೇ ನನ್ನ ಸದ್ಗುರುಗಳು. ಸರಿ ಧರ್ಮದಾಸ, ನೀನು ಅವರನ್ನು ಸದ್ಗುರುಗಳಾಗಿ ಸ್ವೀಕರಿಸು ಮತ್ತು ಅವರು ಹೇಳಿದ ಹಾಗೆ ಅನುಷ್ಠಾನ ಮಾಡಿ ಸಾಧನೆ ಮಾಡು. ಇದಾದ ನಂತರ ಧರ್ಮದಾಸರು ಗುರು ರೂಪದಾಸರಿಗೆ ಪ್ರಣಾಮ ಮಾಡಿ ಅಲ್ಲಿಂದ ತಮ್ಮ ಮನೆ ಕಡೆಗೆ ಹೊರಡುತ್ತಾರೆ. ದಾರಿಯಲ್ಲಿ ಹೋಗುವಾಗ ಧರ್ಮದಾಸರ ಮನಸ್ಸಿನಲ್ಲಿ ಮತ್ತೊಂದು ಸಂದೇಹ ಉತ್ಪನ್ನವಾಯಿತು. ಅದೇನೆಂದರೆ, ಹಿಂದೂ ಧರ್ಮವು ಇಷ್ಟು ದೊಡ್ಡದಾದದ್ದು, ನಿಜವಾಗಲೂ ಭಗವದ್ಗೀತೆಯ ಯಥಾರ್ಥ ಜ್ಞಾನವು ಯಾರ ಬಳಿಯೂ ಇಲ್ಲವೇ? ಖಂಡಿತವಾಗಿಯೂ ಯಾರಾದರೂ ಸಾಧು ಮಹಾತ್ಮ ಮಂಡಲೇಶ್ವರ ಗೀತೆಯಲ್ಲಿ ಹೇಳಿರುವ ಆ ಪರಮೇಶ್ವರ ಪರಮ ಅಕ್ಷರ ಬ್ರಹ್ಮನ ವಿಷಯದ ಬಗ್ಗೆ ಖಂಡಿತವಾಗಿಯೂ ತಿಳಿದಿರುತ್ತಾರೆ. ಹಾಗಾಗಿ ತದನಂತರ ಧರ್ಮದಾಸ್ ಅನೇಕ ಪ್ರಸಿದ್ಧ ಸಾಧು ಸಂತರನ್ನು ಭೇಟಿ ಮಾಡುತ್ತಾರೆ. ಎಲ್ಲರಿಗೂ ಮೊದಲು 1 ರೂಪಾಯಿಯನ್ನು ದಾನ ನೀಡುತ್ತಾರೆ. ಇದರಿಂದಾಗಿಯಾದರೂ ಸಂತ ಮಹಾತ್ಮರು ಗುಪ್ತ ರಹಸ್ಯವನ್ನು ತಮಗೆ ಹೇಳುವರು ಎಂದು. ಆ ಸಮಯದಲ್ಲಿ 1 ಬೆಳ್ಳಿಯ ನಾಣ್ಯ ಇವತ್ತಿನ 10,000 ರೂಪಾಯಿಗೆ ಸಮವಾಗಿರುತ್ತಿತ್ತು. ಮೊಟ್ಟ ಮೊದಲು ಧರ್ಮದಾಸರು ಒಬ್ಬ ವೈಷ್ಣವ ಮಹಾಮಂಡಲೇಶ್ವರ ಶ್ರೀ ಜ್ಞಾನಾನಂದ ಅವರ ಬಳಿಗೆ ಹೋಗುತ್ತಾರೆ. ಅವರು ತುಂಬಾ ಪ್ರಸಿದ್ಧರಾಗಿದ್ದರು. ಹೇ ಸಂತರೆ, ಶ್ರೀ ಬ್ರಹ್ಮ, ಶ್ರೀ ವಿಷ್ಣು,
ಶ್ರೀ ಶಿವ ಇವರ ತಂದೆ ತಾಯಿ ಇರುವರೆ? ಮಗುವೆ, ಅವರಿಗೆ ಜನನ ಮರಣವೆನ್ನುವುದೇ ಇರುವುದಿಲ್ಲ. ಹಾಗಾಗಿ ತಂದೆ ತಾಯಿಯ ವಿಚಾರ ಬರುವುದೇ ಇಲ್ಲ. ಇದನ್ನು ಕೇಳಿಸಿಕೊಂಡು ಧರ್ಮದಾಸರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ಧರ್ಮದಾಸರಿಗೆ ಮತ್ತೊಬ್ಬ ವಿದ್ಯಾವಂತ ಮಹಾತ್ಮರ ಬಗ್ಗೆ ತಿಳಿಯುತ್ತದೆ. ಅವರು ಕಾಶಿ ವಿದ್ಯಾಪೀಠದಲ್ಲಿ ತಮ್ಮ ಅಧ್ಯಯನ ಮುಗಿಸಿರುತ್ತಾರೆ ಮತ್ತು ಅವರು ಶಾಸ್ತ್ರಗಳ ಪೂರ್ಣ ವಿದ್ವಾಂಸರು. ಧರ್ಮದಾಸರು ಆ ಮಹಾತ್ಮರ ಬಳಿಗೆ ಹೋಗುತ್ತಾರೆ ಮತ್ತು ದಕ್ಷಿಣೆಯನ್ನು ನೀಡಿ ಕೇಳುತ್ತಾರೆ. ಮಹಾತ್ಮರೇ, ಗೀತೆಯಲ್ಲಿ ಅಧ್ಯಾಯ 18 ಶ್ಲೋಕ 62ರಲ್ಲಿ ಭಗವಂತ ಶ್ರೀಕೃಷ್ಣನು ತನ್ನನ್ನು ಹೊರತಾಗಿ ಯಾವ ಪರಮೇಶ್ವರನ ಶರಣು ಹೋಗಲು ಹೇಳಿರಬಹುದು? ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ತನಗೆ ಶರಣಾಗು ಎಂದು ಹೇಳುತ್ತಿದ್ದಾರೆ. ಶ್ರೀಕೃಷ್ಣನ ಹೊರತಾಗಿ ಮತ್ತಾವ ಭಗವಂತನೂ ಇಲ್ಲ. ಈ ರೀತಿಯಲ್ಲಿ ಧರ್ಮದಾಸರು ಸಾಕಷ್ಟು ಸಾಧು ಸಂತ ಮಂಡಲೇಶ್ವರರ ಬಳಿಗೆ ಹೋಗುತ್ತಾರೆ ಮತ್ತು ಎಲ್ಲರ ಬಳಿ ಒಂದೇ ರೀತಿಯಲ್ಲಿ ಪ್ರಶ್ನಿಸುತ್ತಾರೆ. ಆದರೆ ಯಾರಿಂದಲೂ ಸಂತೃಪ್ತಿ ಹೊಂದುವ ಉತ್ತರ ಸಿಗುವುದಿಲ್ಲ. ಕೆಲವರು ವಿಷ್ಣುವನ್ನು ಸರ್ವೇಶ್ವರ ಎಂದು ಕರೆಯುತ್ತಾರೆ, ಮತ್ತೆ ಕೆಲವರು ಶಿವನನ್ನು ಸೃಷ್ಟಿಕರ್ತ ಎಂದು ಹೇಳುತ್ತಾರೆ, ಮತ್ತೆ ಕೆಲವರು ಪರಮಾತ್ಮನನ್ನು ನಿರಾಕಾರನೆಂದು ಹೇಳುತ್ತಾರೆ. ಹೇ ಭಗವಂತ, ಈ ಸಾಧು ಸಂತರು ನನಗೆ ಸಿಗದೆ ಹೋಗಿದ್ದರೆ, ನಾನು ಅವರನ್ನು ಪರೀಕ್ಷೆ ಮಾಡದಿದ್ದರೆ ನನ್ನ ಜೀವನವೇ ನಷ್ಟವಾಗುತ್ತಿತ್ತು. ಹೀಗೆ ಯೋಚಿಸಿ ಧರ್ಮದಾಸರು ಜಿಂದಾ ಮಹಾತ್ಮ ರೂಪದಲ್ಲಿರುವ ಪರಮೇಶ್ವರನನ್ನು ನೆನೆಯುತ್ತಾ ಮನೆಯ ಕಡೆ ನಡೆದುಕೊಂಡು ಹೋಗುತ್ತಾರೆ. ದಾರಿಯಲ್ಲಿ ಒಂದು ನದಿ ಹರಿಯುತ್ತಿರುತ್ತದೆ. ಅದರ ಪಕ್ಕದಲ್ಲಿ ಒಂದು ಮರದ ಕೆಳಗೆ ಒಬ್ಬ ಹಿಂದೂ ಸಂತ ವಿರಾಜಮಾನರಾಗಿರುವುದು ಕಾಣುತ್ತದೆ. ಅವರ ಬಳಿ 4-5 ಜನ ಕುಳಿತಿರುವರು. ಧರ್ಮದಾಸರು ಸಹ ವಿಶ್ರಾಂತಿ ಪಡೆಯುವುದಕ್ಕಾಗಿ ಆ ಸಂತ ಕುಳಿತಿರುವ ಸ್ವಲ್ಪ ದೂರದಲ್ಲಿ ಒಂದು ಮರದ ನೆರಳಿನಲ್ಲಿ ಆ ಸಂತರಿಗೆ ರಾಮ್ ರಾಮ್ ಎಂದು ನಮಸ್ಕರಿಸಿ ಕುಳಿತುಕೊಳ್ಳುತ್ತಾರೆ. ನನಗೆ ಅನಿಸುತ್ತಿದೆ, ಈ ಸಾಧುವಿನ ಬಳಿಯೂ ಕೂಡ ನಾನು ಪ್ರಶ್ನೆ ಮಾಡಬೇಕೆಂದು. ಅರೆ, ಬೇಡ ಬೇಡ. ಸಾವಿರಾರು ಶಿಷ್ಯರಿರುವ ಆ ದೊಡ್ಡ ದೊಡ್ಡ ಮಂಡಲೇಶ್ವರರಿಗೆ ಜ್ಞಾನ ಇಲ್ಲದಿರುವಾಗ ಇವರ ಬಳಿ ಜ್ಞಾನ ಇರಲು ಹೇಗೆ ಸಾಧ್ಯ? ಇವರ ಬಳಿ ಕೇವಲ 4-5 ಜನ ವೃದ್ಧರೇ ಕುಳಿತಿರುವರಲ್ಲ. ಹೇ ಧರ್ಮದಾಸ, ಹಿಂದೂ ಮಂಡಲೇಶ್ವರರು ಆ ಪರಮೇಶ್ವರ ಯಾರು ಎಂದು ನಿನಗೆ ಹೇಳಿದರೆ? ಹೇ ಭಗವಂತ, ಪಾಪಿ ಅವಗುಣಗಳುಳ್ಳವನನ್ನು ಕ್ಷಮಿಸಿಬಿಡು. ನಾನು ಬಹಳ ದೊಡ್ಡ ತಪ್ಪು ಮಾಡಿರುವೆ. ನೀವು ಏನು ಸೃಷ್ಟಿ ರಚನೆಯ ಜ್ಞಾನವನ್ನು ನೀಡಿರುವಿರೋ ಅದರ ಮುಂದೆ ಎಲ್ಲ ಸಂತರ ಜ್ಞಾನ ಹೇಗಿದೆ ಎಂದರೆ ಸೂರ್ಯನ ಮುಂದೆ ಸಣ್ಣ ದೀಪದಂತೆ. ಧರ್ಮದಾಸ, ನಿನ್ನ ಮನಸ್ಸಿನಲ್ಲಿ ಬೇರೆ ಸಂತರಲ್ಲಿ ಜ್ಞಾನವನ್ನು ಪಡೆಯುವ ಪ್ರೇರಣೆ ನಾನೇ ಮಾಡಿದ್ದೆ. ಒಂದು ವೇಳೆ ನೀನು ಅವರ ಜ್ಞಾನದ ಪರಿಚಯ ಮಾಡಿಕೊಳ್ಳದಿದ್ದರೆ ನೀನು ನನ್ನ ಮೇಲೆ ವಿಶ್ವಾಸವಿಡುತ್ತಿರಲಿಲ್ಲ. ಹಾಗೂ ಯೋಚಿಸುತ್ತಿದ್ದೆ, ಮತ್ತಷ್ಟು ಸಂತರನ್ನು ಭೇಟಿ ಮಾಡುತ್ತಿದ್ದೆ. ಇದು ಹೇಗೆ ಸಾಧ್ಯ? ಮುಸಲ್ಮಾನನಿಗೆ ಇಷ್ಟೊಂದು ಜ್ಞಾನವಿದೆ, ಹಿಂದೂಗಳಿಗೆ ಇಲ್ಲ ಎಂದು. ಈಗ ನೀನು ಪೂರ್ಣ ವಿಶ್ವಾಸವಿಡುವೆ, ಹಾಗಾಗಿ ಪೂರ್ಣ ಲಾಭವು ಸಿಗುವುದು. ನನಗೆ ಮತ್ತೊಬ್ಬರು ಸಂತರು ಸಿಕ್ಕಿದ್ದರು. ಅವರು ಕೂಡ ನೀವು ಹೇಳಿದ ಜ್ಞಾನವನ್ನು ಹೇಳುತ್ತಿದ್ದರು. ನನಗನಿಸುತ್ತದೆ ಅದು ನೀವೇ ರೂಪ ಬದಲಿಸಿದ್ದೀರಿ. ಹೇ ಧರ್ಮದಾಸ, ನಾನು ಅವರ ಶಿಷ್ಯ. ಅವರು ನನ್ನ ಗುರುಗಳು. ಅವರು ಕಾಶಿಯಲ್ಲಿ ಇರುತ್ತಾರೆ. ಇಲ್ಲಿ ಧರ್ಮದಾಸ ಮತ್ತು ಜಿಂದಾ ರೂಪದಲ್ಲಿರುವ ಪರಮಾತ್ಮನ ನಡುವೆ ಬಹಳಷ್ಟು ಜ್ಞಾನ ಚರ್ಚೆಯಾಯಿತು. ಅದರ ನಂತರ, ನಾನು ಈಗ ಸದ್ಗುರುವಿನ ದರ್ಶನ ಮಾಡಲು ಹೋಗುತ್ತಿರುವೆ. ಅಪ್ಪಣೆ ಕೊಡು. ನನಗೆ ಸತ್ಯಲೋಕದ ದರ್ಶನ ಮಾಡಿಸಿ. ಅದನ್ನು ನೋಡದೆ ನನ್ನ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಹೇ ಧರ್ಮದಾಸ, ನಿನಗೆ ಗುರುಗಳ ಬಳಿ ದೀಕ್ಷೆ ಕೊಡಿಸುವೆನು. ನಂತರ ಭಕ್ತಿ ಮಾಡು. ಹೇ ಜಿಂದಾ, ಎಲ್ಲವೂ ನೀವೇ. ನೀವು ತಮ್ಮನ್ನು ತಾವು ಬಚ್ಚಿಟ್ಟುಕೊಳ್ಳುತ್ತಿರುವಿರಿ. ನನಗೆ ಸತ್ಯಲೋಕವನ್ನು ತೋರಿಸು. ಅದರಿಂದ ನನ್ನ ಆತ್ಮಕ್ಕೆ ಸಂತೋಷ ಸಿಗಲಿ. ಧರ್ಮದಾಸ, ದೀಕ್ಷೆಯನ್ನು ಪಡೆದು ಭಕ್ತಿ ಮಾಡು. ನೀನು ಶರೀರವನ್ನು ತ್ಯಜಿಸಿ ಹೋಗುವಾಗ ಸತ್ಯಲೋಕವನ್ನು ನೋಡು. ಹೀಗೇಕೆ ಹಠ ಮಾಡುವೆ? ನಾನು ಎಷ್ಟೊಂದು ದುಷ್ಟ. ನಾನು ಪರಮಾತ್ಮನ ಮೇಲೆ ವಿಶ್ವಾಸ ಮಾಡಲಿಲ್ಲ. ಈಗ ಮತ್ತೆ ಅವರು ಮತ್ತೊಮ್ಮೆ ದರ್ಶನ ನೀಡುವರೋ ಇಲ್ಲವೋ ಗೊತ್ತಿಲ್ಲ. ಅಳುತ್ತಾ ಅಳುತ್ತಾ ಧರ್ಮದಾಸರು ತಮ್ಮ ಮನೆಯನ್ನು ತಲುಪುತ್ತಾರೆ.
ಅವರ ಈ ಪರಿಸ್ಥಿತಿಯನ್ನು ನೋಡಿ ಮತ್ತು ತೀರ್ಥಯಾತ್ರೆಯಿಂದ ಬೇಗ ಮರಳಿ ಬಂದದ್ದು ಕಂಡು ಅವರ ಪತ್ನಿ ಆಮಿನಿ ದೇವಿ ಕೂಡ ಆಶ್ಚರ್ಯಚಕಿತಳಾಗುತ್ತಾಳೆ. ಮತ್ತೆ ಪದೇ ಪದೇ ಧರ್ಮದಾಸರ ಬಳಿ ಅವರು ಅಳುವ ಕಾರಣವೇನೆಂದು ಕೇಳುತ್ತಿರುತ್ತಾಳೆ. ಆದರೆ ಧರ್ಮದಾಸರಿಗೆ ಏನನ್ನೂ ಹೇಳಲು ಸಾಧ್ಯವಾಗಿರುವುದಿಲ್ಲ. ಏನಾಯ್ತು ಸ್ವಾಮಿ, ಏನಾಯ್ತು? ಏನಾದ್ರೂ ಹೇಳಿ, ಏನ್ ನಡೀತು ಅಂತ ಹೇಳಿ. ನನಗನಿಸುತ್ತಿದೆ ಇವರ ಹಣವನ್ನು ಯಾರೋ ಕದ್ದಿರಬಹುದೆಂದು. ಯಾಕೆ ಇಷ್ಟೊಂದು ಬೇಜಾರು ರೀ? ಪ್ರಯಾಣದಲ್ಲಿ ಯಾರಾದರೂ ನಿಮ್ಮ ಹಣವನ್ನು ಕದ್ದಿದ್ದರೆ ತೊಂದರೆ ಇಲ್ಲ ರೀ. ನಿಮ್ಮ ಹತ್ತಿರ ಹಣದ ಕೊರತೆ ಇದೆಯೇನು? ಮತ್ತಷ್ಟು ತೆಗೆದುಕೊಂಡು ಹೋಗಿ, ಭಗವಂತ ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಆಮಿನಿ, ಒಂದು ವೇಳೆ ದುಡ್ಡಿನ ಧನವು ಕಳೆದು ಹೋಗಿದ್ದರೆ ನಾನು ಮತ್ತಷ್ಟು ತೆಗೆದುಕೊಂಡು ಹೋಗುತ್ತಿದ್ದೆ. ಈಗ ನಾನು ಎಂಥ ಧನವನ್ನು ಕಳೆದುಕೊಂಡಿರುವೆನೆಂದರೆ ಆಮಿನಿ, ಬಹುಶಃ ಮತ್ತೊಮ್ಮೆ ನನಗೆ ಅದೆಂದೂ ಸಿಗಲಾರದು. ಮತ್ತೆ ನಾನದನ್ನು ನನ್ನ ಕೈಯಾರೆ ನನ್ನ ಮೂರ್ಖತನದಿಂದ ಕಳೆದುಕೊಂಡಿರುವೆನು. ಧರ್ಮದಾಸರು ಜಿಂದಾ ಮಹಾತ್ಮರ ಜೊತೆಗೆ ನಡೆದ ಎಲ್ಲ ಜ್ಞಾನ, ಚರ್ಚೆ ಮತ್ತು ಅವರಿಂದ ಕೇಳಿದ ಸೃಷ್ಟಿ ರಚನೆಯನ್ನು ಆಮಿನಿ ದೇವಿಗೆ ಹೇಳುತ್ತಾರೆ. ನೀವು ಭಗವಂತನನ್ನು ಏಕೆ ಗುರುತು ಹಿಡಿಯಲಿಲ್ಲ ಸ್ವಾಮಿ? ಇದೇನು ಮಾಡಿದಿರಿ ನೀವು? ವ್ಯಾಪಾರಿ ಆಗಿದ್ದರೂ ಕೂಡ ನೀವು ಈ ಒಪ್ಪಂದ ಹೇಗೆ ಕಳೆದುಕೊಂಡಿರಿ? ಇದೇ ವಿಷಯಕ್ಕೆ ದುಃಖ ಆಗುತ್ತಿರುವುದು ಆಮಿನಿ. ಜೀವನದಲ್ಲಿ ಮೊದಲನೇ ಬಾರಿ ನನ್ನಿಂದ ಇಷ್ಟು ದೊಡ್ಡ ಅಪರಾಧ ನಡೆದು ಬಿಟ್ಟಿದೆ. तावालीन बहे निर्बानी मगन रूप साहेब सैलानी तावा रोवत धर्मनि नागर कहाँ गए मेरे सुख के सागर। अधिक वियोग हुआ हमसे ती जैसे निर्धन की लुट जा खेती। कलप करे और मन में रोवे दसों दिशा को वो मग रोवे। अधिक वियोग हुआ हमसे ती जैसे निर्धन की लुट जा खेती। कलप करे और मन में रोवे दसों दिशा को वो मग जोवे। हम जाने तुम देह स्वरूपा हमरी बुद्धि अंधगर कूपा। हम तो मानुष रूप तुम जाना सुन सतगुरु का किया पियाना। बेग मिलो कर हूँ अपघाता मैं ना जी हूँ सुनो विधाता। अगम ज्ञान कुछ मोहे सुनाया मैं जीऊँ नहीं अवगत राया। बेग मिलो कर हूँ अपघाता मैं ना जीऊँ सुनो विधाता। अगम ज्ञान कुछ मोहे सुनाया मैं जीऊँ नहीं अवगत राया। तुम सतगुर अवगत अधिकारी मैं नहीं जानी लीला थारी। तुम अवगत अविनाशी साई फिर मोको कब मिलो गोसाई। कमर कसी धर्मदास को पूरब पंथ पयाने गरीबदास रोवत चले वो बांधो गुड़ अस्थाने। ಈಗ ಧರ್ಮದಾಸರು ಪ್ರತಿದಿನ ತನ್ನ ಮನೆಯ ಸುತ್ತಮುತ್ತ ಕಾಡಿನಲ್ಲಿ ಮತ್ತು ನದಿಗಳ ಹತ್ತಿರ, ನಗರಗಳಲ್ಲಿ ಮತ್ತು ಹಲವಾರು ಪ್ರದೇಶಗಳಲ್ಲಿ ಬಹಳಷ್ಟು ಗುರುಗಳು, ಸಂತ, ಮಹಂತ, ಮಂಡಲೇಶ್ವರ, ಆಚಾರ್ಯ, ಶಂಕರಾಚಾರ್ಯರ ಬಳಿ ಹೋಗಿ ಪರಮಾತ್ಮನನ್ನು ಹುಡುಕಲು ಆರಂಭಿಸಿದರು. ಎಲ್ಲಾದರೂ ವೇಷ ಬದಲಿಸಿಕೊಂಡು ಕುಳಿತಿರಬಹುದು ಎಂದು ಪ್ರಶ್ನೆಯನ್ನು ಮಾಡುತ್ತಿದ್ದರು. ಅದೇನೆಂದರೆ ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವನ ತಂದೆ ತಾಯಿ ಯಾರು ಎಂದು, ಆ ಪರಮಾತ್ಮ ಯಾರು ಎಂದು. ಆದರೆ ಸರಿಯಾದ ಉತ್ತರ ಸಿಗುತ್ತಿರಲಿಲ್ಲ. ಹಾಗಾಗಿ ಸ್ಪಷ್ಟವಾಗಿತ್ತು, ಈ ಸಾಧು ಸಂತ ಪರಮಾತ್ಮ ಜಿಂದಾ ಅಲ್ಲ ಎಂದು. 6 ತಿಂಗಳಿನವರೆಗೆ ಜಿಂದಾ ಮಹಾತ್ಮ ಸಿಗಲಿಲ್ಲ. ಹಾಗಿರುವಾಗ ಒಂದು ದಿನ, ಹೇ ಸ್ವಾಮಿ, ನೀವು ಈ ರೀತಿ ಅಳಬೇಡಿ. ಅಳುವುದರಿಂದ ಸಮಾಧಾನ ಸಿಗುವುದೇ ಹೇಳಿ? ಸ್ವಲ್ಪ ನೆನಪಿಸಿಕೊಳ್ಳಿ ಸ್ವಾಮಿ. ಅವರು ಏನನ್ನಾದರೂ ಹೇಳಿರಬಹುದು. ಅವರು ಹೇಗೆ ಸಿಗುವರು ಮತ್ತು ಎಲ್ಲಿ ಸಿಗಬಹುದೆಂದು. ಹಾ, ನೆನಪಾಯಿತು ಆಮಿನಿ. ಅವರು ಜ್ಞಾನ ಚರ್ಚೆ ಮಾಡುವಾಗ ಹೇಳಿದ್ದರು. ಎಲ್ಲೆಲ್ಲಿ ಯಾವಾಗ ಧರ್ಮದಾಸೋಹ ನಡೆಯುತ್ತಿರುತ್ತದೋ ನಾನು ಅಲ್ಲಿ ಖಂಡಿತವಾಗಿಯೂ ಉಪಸ್ಥಿತನಾಗುತ್ತೇನೆ ಮತ್ತು ನನ್ನ ಪ್ರೀತಿಯ ಆತ್ಮಗಳಿಗೆ ನಾನು ಜ್ಞಾನವನ್ನು ತಿಳಿಸುತ್ತಿರುತ್ತೇನೆ. ಏನು, ಧರ್ಮದಾಸೋಹವೇ? ಹಾಗಿದ್ದರೆ ಸ್ವಾಮಿ, ನಾವೇಕೆ ಧರ್ಮದಾಸೋಹ ಮಾಡಿಸಬಾರದು? ಹಾ, ಇದೇ ಸರಿಯಾಗಿದೆ. 3 ದಿನದ ಧರ್ಮದಾಸೋಹ ಮಾಡೋಣ. ದಾಸೋಹದ ಆಯೋಜನೆಯು ಶುರುವಾಗುತ್ತದೆ. ಬಹಳ ದೂರದಿಂದ ಸಾಧು ಸಂತರು ದಾಸೋಹಕ್ಕೆ ಬರಲು ಶುರು ಮಾಡುತ್ತಾರೆ. ಧರ್ಮದಾಸರು ದಾಸೋಹದಲ್ಲಿ ಎಲ್ಲ ಕಡೆಯೂ ತಿರುಗಿ ಪ್ರತ್ಯೇಕವಾಗಿ ಸಂತ ಮಹಾತ್ಮರನ್ನು ವಿಶೇಷವಾಗಿ ಗಮನಿಸುತ್ತಿರುತ್ತಾರೆ. ಆದರೆ ಅವರಿಗೆ ಪರಮೇಶ್ವರರು ಎಲ್ಲಿಯೂ ಕಾಣಿಸುವುದಿಲ್ಲ. 2 ದಿನಗಳು ಕಳೆದು ಹೋಗುತ್ತವೆ.
ಧರ್ಮದಾಸರು ಬಹಳ ದುಃಖಿಯಾಗಿರುತ್ತಾರೆ ಮತ್ತು ಒಂದೇ ಸಮ ದಾರಿ ಕಡೆ ನೋಡುತ್ತಿದ್ದಾರೆ. ಇಂದು ಅವರು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಬಿಡುತ್ತಾರೆ. ಪ್ರಭು, ನೀವು ಈ ಅಪರಾಧಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಿಲ್ಲ. ಹೇ ಪರಮಾತ್ಮ, ಇಂದು ನೀವು ನನಗೆ ಸಿಗದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆನು. ಆಗ ಧರ್ಮದಾಸರ ನೋಟ ಆಕಸ್ಮಿಕವಾಗಿ ಸ್ವಲ್ಪ ದೂರದಲ್ಲಿ ಇರುವ ಒಂದು ಕದಂಬ ವೃಕ್ಷದ ಕಡೆಗೆ ಹೋಗುತ್ತದೆ. ಅಲ್ಲಿ ಪೂರ್ಣ ಪರಮಾತ್ಮ ಪರಮೇಶ್ವರ ಕಬೀರರು ಅದೇ ಜಿಂದಾ ಮಹಾತ್ಮ ರೂಪದಲ್ಲಿ ವಿರಾಜಮಾನರಾಗಿರುತ್ತಾರೆ. ಅವರನ್ನು ನೋಡಿ ಧರ್ಮದಾಸರ ಆನಂದಕ್ಕೆ ಪಾರವೇ ಇರಲಿಲ್ಲ. ಧರ್ಮದಾಸ ಪರಮಾತ್ಮನೆಡೆಗೆ ಹೇಗೆ ಓಡುತ್ತಾರೆ ಎಂದರೆ ಹಸಿದವನಿಗೆ ಊಟ ಸಿಕ್ಕ ಹಾಗೆ, ಬಾಯಾರಿದವನಿಗೆ ನೀರು ಕಂಡ ಹಾಗೆ ಓಡುತ್ತಾರೆ. ಹೇ ಪರಮಾತ್ಮ, ಹೇ ಭಗವಂತ, ಈಗ ನಾನು ನಿಮ್ಮನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ. ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ಪ್ರಭು. ನಾನು ಕೇವಲ ನಿಮ್ಮ ಭಕ್ತಿಯಲ್ಲಿ ಇರಲು ಬಯಸುತ್ತೇನೆ. ನಾನು ಇನ್ನೆಂದೂ ಯಾವ ಅಪರಾಧವನ್ನೂ ಮಾಡುವುದಿಲ್ಲ. ಹೇ ದಯಾಮಯ, ಈ ಅಜ್ಞಾನಿಯನ್ನು ಕ್ಷಮಿಸಿ ಬಿಡು. ನಾನು ನನ್ನ ಅಜ್ಞಾನದಿಂದ ನಿಮಗೆ ಕಟುವಾಗಿ ಮಾತನಾಡಿದೆ. ನನ್ನನ್ನು ಕ್ಷಮಿಸಿ ಬಿಡು ಪರಮಾತ್ಮ. ಯಾವಾಗ ಧರ್ಮದಾಸರು ತನ್ನ ತಪ್ಪಿಗಾಗಿ ಕ್ಷಮೆ ಯಾಚಿಸಿದರು ಮತ್ತೆ ಇನ್ನೆಂದೂ ಆ ತಪ್ಪನ್ನು ಮಾಡದಂತೆ ಮತ್ತೆ ಮತ್ತೆ ವಚನ ನೀಡಿದರು, ಆಗ ಪರಮಾತ್ಮ ಧರ್ಮದಾಸನ ಮನೆಗೆ ಹೋಗುತ್ತಾರೆ. ಅಲ್ಲಿ ಆಮಿನಿ ದೇವಿ ಮತ್ತು ಧರ್ಮದಾಸ ಇಬ್ಬರೂ ಪರಮಾತ್ಮನ ಸೇವೆ ಮಾಡಿದರು ಮತ್ತು ಅವರಿಂದ ನಾಮದೀಕ್ಷೆಯನ್ನು ಪಡೆದರು. ಹೇ ಪ್ರಭು, ನಿಮ್ಮ ಪುತ್ರ ಬಹಳ ಮೃದು ಮನಸ್ಸಿನವರು. ಅದೆಷ್ಟು ಅತ್ತರೆಂದರೆ ಅವರನ್ನು ಕಂಡು ನಾನು ಅಳುವಂತಾಯಿತು. ನಿಮಗಾಗಿ ಅವರು ಹಗಲು ರಾತ್ರಿ ಅಳುತ್ತಿದ್ದರು. ನಾನು ಪದೇ ಪದೇ ಧೈರ್ಯ ತುಂಬುತ್ತಿದ್ದೆ, ಪರಮಾತ್ಮ ಖಂಡಿತ ಸಿಗುವರು ಎಂದು. ಅವರು ಅಳುತ್ತಾ ಹೇಳುತ್ತಿದ್ದರು, ಆಮಿನಿ, ಅವರು ಈಗ ಸಿಗುವುದಿಲ್ಲ. ನಾನು ಅವರಿಗೆ ತುಂಬಾ ತೊಂದರೆ ಕೊಟ್ಟಿರುವೆ, ಅದು ಕೂಡ ನನ್ನ ಮೂರ್ಖತೆ ಮತ್ತು ಅಜ್ಞಾನದಿಂದ ಎಂದು ಹೇಳಿ ಅಳುತ್ತಿದ್ದರು. ನೀವು ನಿಮ್ಮ ದಾಸನಿಗೆ ಇಷ್ಟೆಲ್ಲ ಕಷ್ಟ ಕೊಡಬಾರದಿತ್ತು. ಮಗಳೇ, ಹೇಗೆ ಕಬ್ಬಿಣದ ಸಲಕರಣೆ ತಯಾರಿಸಲು ಅದನ್ನು ಬಿಸಿ ಮಾಡುತ್ತಾರೋ ಮತ್ತು ಅದರ ಮೇಲೆ ಸುತ್ತಿಗೆಯಿಂದ ಹೊಡೆದಾಗ ಅದು ರೂಪುಗೊಳ್ಳುತ್ತದೆ. ತಣ್ಣಗಿರುವ ಕಬ್ಬಿಣದ ಮೇಲೆ ಕೆಲಸ ಮಾಡಲಾಗುವುದಿಲ್ಲ. ಹಾಗೆಯೇ ಧರ್ಮದಾಸನನ್ನು 6 ತಿಂಗಳು ಬಿಸಿ ಮಾಡಬೇಕಾಯಿತು. ಇವನು ಕಾಲನ ವಕೀಲನಾಗಿದ್ದ. ಈಗ ನಾನು ಏನು ಹೇಳುವೆ ಅದೆಲ್ಲವನ್ನೂ ಅವನು ಒಪ್ಪಿಕೊಳ್ಳುತ್ತಾನೆ. ಆದ್ದರಿಂದ ಉಪಯುಕ್ತನಾಗುತ್ತಾನೆ, ಅಂದರೆ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಧರ್ಮದಾಸ, ನಿನಗೆ ಸಿಕ್ಕಿರುವ ಪರಮಾತ್ಮ ಯಾರು ಅಂದರೆ, ಇವರನ್ನು ಪಡೆಯಲು ರಾಜರು ರಾಜ್ಯವನ್ನೇ ತ್ಯಾಗ ಮಾಡಿರುವರು, ಋಷಿಗಳು ಶರೀರವನ್ನು ಸಮರ್ಪಿಸಿದರು. ಹಾಗಾಗಿ ಈಗ ತುಂಬ ಭಕ್ತಿಯನ್ನು ಮಾಡು. ಇದರಿಂದ ನೀವು ಶಾಶ್ವತವಾಗಿ ಸತ್ಯಲೋಕದ ನಿವಾಸಿಗಳಾಗುವಿರಿ. ಅಲ್ಲಿ ನಿಮಗೆ ಎಷ್ಟು ಆನಂದ ದೊರಕುವುದು ಅಂದರೆ ಅದು ನಿಮಗೆ ಸ್ವರ್ಗದಲ್ಲಲ್ಲ, ಮಹಾಸ್ವರ್ಗದಲ್ಲೂ ಲಭಿಸುವುದಿಲ್ಲ. ಸುಂದರವಾದ ತೋಟ, ಸದಾಕಾಲ ಹಣ್ಣು ಕೊಡುವ ಮರಗಳು ಮತ್ತು ಹಾಲಿನ ನದಿಗಳು ಹರಿಯುತ್ತವೆ. ಅಲ್ಲಿ ಸುಂದರವಾದ ನರನಾರಿ ರೂಪದಲ್ಲಿ ಹಂಸಾತ್ಮಗಳು ವಿಹರಿಸುತ್ತಿರುತ್ತವೆ. ಅವರು ಎಂದಿಗೂ ವೃದ್ಧರಾಗುವುದಿಲ್ಲ ಮತ್ತು ಅಲ್ಲಿಗೆ ಹೋದ ಮೇಲೆ ಎಂದಿಗೂ ಮೃತ್ಯು ಸಂಭವಿಸುವುದಿಲ್ಲ. ಧರ್ಮದಾಸ, ಹೇ ಮಹಾರಾಜ, ನೀವು ಕೋಪಗೊಳ್ಳಬೇಡಿ. ದಯಮಾಡಿ ನನಗೆ ಆ ಅಮರ ಲೋಕದ ದರ್ಶನ ಮಾಡಿಸುವ ಕೃಪೆ ತೋರಿ ಪರಮಾತ್ಮ. ಅದರಿಂದ ನನ್ನ ವಿಶ್ವಾಸವು ದೃಢವಾಗುವುದು. ನೀನು ಭಕ್ತಿ ಮಾಡು. ನೀನು ಶರೀರವನ್ನು ತ್ಯಾಗ ಮಾಡಿದಾಗ ನೀನು ಸತ್ಯಲೋಕವನ್ನೇ ಪಡೆದುಕೊಳ್ಳುವೆ. ಧರ್ಮದಾಸರು ತುಂಬಾ ಒತ್ತಾಯಿಸಿದಾಗ ಕಬೀರ ಪರಮೇಶ್ವರರು ಜಿಂದಾ ರೂಪದಲ್ಲಿ ಧರ್ಮದಾಸರ ಆತ್ಮವನ್ನು ಹೊರತೆಗೆದು ಮೇಲೆ ಸತ್ಯಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸತ್ಯಲೋಕದಲ್ಲಿ ದರ್ಬಾರಿನ ಹೊರಗಡೆ ನಿಂತ ದ್ವಾರಪಾಲಕರಿಗೆ ಪರಮೇಶ್ವರರು ಹೇಳಿದರು, ಧರ್ಮದಾಸರಿಗೆ ಪರಮೇಶ್ವರನ ದರ್ಶನ ಮಾಡಿಸು ಎಂದು. ಜಿಂದಾ ರೂಪದಲ್ಲಿದ್ದ ಪರಮಾತ್ಮ ಹಿಂದಿನಿಂದ ಅವರ ಸಿಂಹಾಸನದ ಬಳಿಗೆ ಹೊರಟು ಹೋಗುತ್ತಾರೆ. ಸ್ವಲ್ಪ ಸಮಯದ ಬಳಿಕ ನೋಡುತ್ತಾ ಅಲ್ಲಿಗೆ ಬಹಳಷ್ಟು ಹಂಸ ಮತ್ತು ಹಂಸಿನಿಯರು ಸೇರಿ ಹಾಡುತ್ತಾ ಕುಣಿಯುತ್ತಾ ಧರ್ಮದಾಸರನ್ನು ಪರಮೇಶ್ವರನ ಸಿಂಹಾಸನದ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಪರಮ ಅಕ್ಷರ ಬ್ರಹ್ಮ ಕಬೀರ ಸಾಹೇಬರು ಅವರ ಒಂದು ರೋಮಕೂಪದ ಪ್ರಕಾಶಕೋಟಿ ಸೂರ್ಯ ಚಂದ್ರರ ಪ್ರಕಾಶಕ್ಕಿಂತ ತುಂಬಾ ಅಧಿಕವಾಗಿತ್ತು. ಅವರು ಒಂದು ಅತಿ ಸುಂದರವಾದ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದರು. ಜಿಂದಾ ರೂಪದಲ್ಲಿ ಕೆಳಗಿನಿಂದ ಹೋದ ಪರಮಾತ್ಮ ಸಿಂಹಾಸನದ ಮೇಲೆ ವಿರಾಜಮಾನರಾದ ಅವರದೇ ಇನ್ನೊಂದು ಸ್ವರೂಪದ ಮೇಲೆ ಚಾಮರವನ್ನು ಬೀಸಲು ಆರಂಭಿಸುತ್ತಾರೆ. ಇದನ್ನು ನೋಡಿ ಧರ್ಮದಾಸರು ಯೋಚಿಸುತ್ತಾರೆ, ಜಿಂದಾ ಮಹಾತ್ಮನಂತೂ ಪರಮೇಶ್ವರರ ಸೇವಕ ಎಂದು ಧರ್ಮದಾಸರು
ಇದನ್ನು ಯೋಚಿಸುತ್ತಿರುವಾಗಲೇ ಸ್ವಲ್ಪ ಹೊತ್ತಿನಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವ ಪರಮಾತ್ಮ ನಿಂತುಕೊಳ್ಳುತ್ತಾರೆ ಮತ್ತು ಜಿಂದಾ ಮಹಾತ್ಮ ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಆಗ ತೇಜೋಮಯ ಪರಮಾತ್ಮ ಜಿಂದಾ ಮಹಾತ್ಮನ ಮೇಲೆ ಚಾಮರವನ್ನು ಬೀಸುತ್ತಾರೆ. ಇದನ್ನು ನೋಡಿ ಧರ್ಮದಾಸರು ಆಶ್ಚರ್ಯಚಕಿತರಾಗುತ್ತಾರೆ. ಈ ತೇಜೋಮಯ ಪರಮಾತ್ಮ ಜಿಂದಾ ಮಹಾತ್ಮರಿಗೆ ಏಕೆ ಚಾಮರ ಬೀಸುತ್ತಿದ್ದಾರೆ ಎಂದು. ಹಾಗಿದ್ದರೆ ಈ ಜಿಂದಾ ಮಹಾತ್ಮ ಯಾರು? ಅಷ್ಟರಲ್ಲಿ ತೇಜೋಮಯ ಶರೀರ ಹೊಂದಿದ್ದ ಪರಮಾತ್ಮ ಜಿಂದಾ ಮಹಾತ್ಮನ ಶರೀರದೊಳಗೆ ಸೇರಿಕೊಳ್ಳುತ್ತಾರೆ ಮತ್ತು ಚಾಮರವು ತಾನಾಗಿಯೇ ಬೀಸುತ್ತಿರುತ್ತದೆ. ಧರ್ಮದಾಸ, ನಾನೇ ಸಂಪೂರ್ಣ ಸೃಷ್ಟಿಯ ರಚನೆಕಾರ. ನನ್ನ ಹೆಸರೇ ಕಬೀರ ದೇವ. ನಾನೇ 4 ಯುಗದಲ್ಲೂ ಭೂಮಿಯ ಮೇಲೆ ಪ್ರಕಟಗೊಳ್ಳುತ್ತೇನೆ. ವರ್ತಮಾನದಲ್ಲಿ ನಾನು ನನ್ನ ವಾಸ್ತವಿಕ ಕಬೀರ ಹೆಸರಿನಿಂದ ಕಾಶಿನಗರದಲ್ಲಿ ಪ್ರಕಟಗೊಂಡಿರುವೆನು. ಅಲ್ಲಿ ನಾನು ಒಬ್ಬ ಸಾಧಾರಣ ಮನುಷ್ಯನಂತೆ ಲೀಲೆಯನ್ನು ಮಾಡುತ್ತಿರುವೆ ಮತ್ತು ಒಬ್ಬ ನೇಕಾರನ ರೂಪದಲ್ಲಿರುತ್ತೇನೆ. ಧರ್ಮದಾಸ, ಕಾಲನ ಜಾಲದಲ್ಲಿ ಸಿಕ್ಕಿಕೊಂಡಿರುವ ನನ್ನ ಮಕ್ಕಳನ್ನು ಭಕ್ತಿಯ ಧನಿಕರನ್ನಾಗಿ ಮಾಡಿ ಅವರ ವಾಸ್ತವಿಕ ಮನೆಯಾಗಿರುವ ಸತ್ಯಲೋಕದಲ್ಲಿ ಅವರನ್ನು ಮರಳಿ ಕರೆದುಕೊಂಡು ಬರಲು ಅಲ್ಲಿ ಪ್ರಕಟಗೊಂಡಿರುವೆನು. ಹೇ ಸರ್ವಸೃಷ್ಟಿ ರಚನಾಕಾರ, ನಾನು ಬಹಳ ದುಷ್ಟ. ನಾನು ನಿಮಗೆ ಬಹಳಷ್ಟು ದುಃಖವನ್ನು ಕೊಟ್ಟೆನು, ನಿಮ್ಮನ್ನು ಅವಮಾನಿಸಿದೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ಪರಮಾತ್ಮ, ನಾನು ಬಹಳ ನೀಚ. ದಯಮಾಡಿ ನನ್ನನ್ನು ಕ್ಷಮಿಸು. ಹೇ ಪರಮಾತ್ಮ, ನೀವು ಇಷ್ಟು ಪ್ರಕಾಶಮಾನವಾದ ರೂಪವನ್ನು ಪೃಥ್ವಿಯ ಮೇಲೆ ಏಕೆ ಪ್ರಕಟ ಮಾಡಲಿಲ್ಲ? ಏಕೆ ಬಚ್ಚಿಟ್ಟಿದ್ದೀರಿ? ಹೇ ಧರ್ಮದಾಸ, ಒಂದು ವೇಳೆ ನಾನು ಇದೇ ರೂಪದಲ್ಲಿ ಭೂಮಿಗೆ ಬಂದರೆ ಯಾರ ಕಣ್ಣುಗಳೂ ಈ ಪ್ರಕಾಶವನ್ನು ಸಹಿಸಲು ಆಗದು. ಎರಡನೇ ಮಾತು, ಕಾಲಬ್ರಹ್ಮ ಅಂದರೆ ಜ್ಯೋತಿ ನಿರಂಜನ ಹೆದರಿಕೊಂಡು ಅವನ ಪರಿಸ್ಥಿತಿ ಹದಗೆಡಬಹುದು. ಹಾಗಾಗಿ ಕಾಲನ ಲೋಕದಲ್ಲಿ ಗುಪ್ತವಾಗಿದ್ದು ಜೀವಗಳಿಗೆ ಜ್ಞಾನ ನೀಡುತ್ತೇನೆ, ಅವರ ಉದ್ಧಾರ ಮಾಡುತ್ತೇನೆ. ಧರ್ಮದಾಸ, ಈಗ ನೀವು ಭೂಮಿಗೆ ಹೋಗಿ ಸಾಕಷ್ಟು ಭಕ್ತಿ ಮಾಡಿ ಮತ್ತು ಅಲ್ಲಿ ಕಾಲಜಾಲದಲ್ಲಿ ಸಿಲುಕಿಕೊಂಡಿರುವ ನಿನ್ನ ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ತಿಳಿಸು, ಸತ್ಯದ ಸಾಕ್ಷಿಯಾಗು. ಅಂದರೆ ಈ ಕಾಶಿಯಲ್ಲಿ ಇರುವಂತಹ ನೇಕಾರ ಸರ್ವಸೃಷ್ಟಿ ರಚನಕಾರ, ಎಲ್ಲರ ಧಾರಣೆ ಮತ್ತು ಪೋಷಣೆ ಮಾಡುವವನು, ಪರಮ ಅಕ್ಷರ ಬ್ರಹ್ಮ ಅಂದರೆ ಸತ್ಯಪುರುಷ, ಅವಿನಾಶಿ ಪರಮೇಶ್ವರ. ಇವರೇ ನಿಜವಾದ ಪರಮಾತ್ಮ. ಹೇಗೆಂದರೆ ಗೀತೆ ಅಧ್ಯಾಯ 15 ಶ್ಲೋಕ 17ರಲ್ಲಿ ಮತ್ತು 2ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಹೇಳಲಾದ ಆ ಪರಮಾತ್ಮ ಇವರೇ ಎಂದು. ಇಲ್ಲ ಇಲ್ಲ ಪರಮಾತ್ಮ, ನನ್ನನ್ನು ಇಲ್ಲಿಯೇ ಇಟ್ಟುಕೊಳ್ಳಿ, ನನ್ನನ್ನು ಇಲ್ಲಿಯೇ ಇಟ್ಟುಕೊಳ್ಳಿ. ಮಹಾರಾಜರೇ, ಇಲ್ಲಿಯೇ ಇಟ್ಟುಕೊಳ್ಳಿ. ನಾನು ತುಂಬಾ ದೊಡ್ಡ ತಪ್ಪನ್ನು ಮಾಡಿರುವೆ. ಕಾಲನ ಜೊತೆ ಆ ಮೃತ್ಯು ಲೋಕಕ್ಕೆ ಹೋಗಿ ಈ ಸುಖ ಸಾಗರವನ್ನು ಬಿಟ್ಟು ಈಗ ಈ ನರಕಕ್ಕೆ ನಾನು ಹೋಗಲಾರೆ ಪ್ರಭು. ನಾನು ಇಲ್ಲೇ ಇರುವೆ ಮಹಾರಾಜ. ಧರ್ಮದಾಸರು ಅಳುವುದನ್ನು ಕಂಡು ಪರಮಾತ್ಮ ಅವರಿಗೆ ತಿಳಿ ಹೇಳುತ್ತಾರೆ. ಮತ್ತೆ ಇನ್ನೊಂದು ಕಡೆ ಪೃಥ್ವಿಯ ಮೇಲೆ ಧರ್ಮದಾಸರನ್ನು 3 ದಿನಗಳಿಂದ ಅಚೇತರಾಗಿ ಬಿದ್ದಿರುವುದನ್ನು ಕಂಡು ಮನೆಯವರು, ಹಳ್ಳಿಯವರು, ನೆಂಟರು, ಸ್ನೇಹಿತರು ಎಲ್ಲರೂ ಬಂದು ಸೇರಿಕೊಳ್ಳುತ್ತಾರೆ. ಯಾರೋ ಮಾಟಮಂತ್ರ ಮಾಡಿಸುತ್ತಿದ್ದ, ಮತ್ತೆ ಯಾರೋ ವೈದ್ಯರಿಂದ ಉಪಚಾರ ಮಾಡಿಸುತ್ತಿದ್ದ. ಆದರೆ ಯಾರಿಗೂ ನಂಬಿಕೆ ಇರಲಿಲ್ಲ ಮತ್ತೆ ಧರ್ಮದಾಸರು ಬದುಕುಳಿಯುವರೆಂದು. ಆಮಿನಿ ದೇವಿಯದು ಅತ್ತು ಕೆಟ್ಟ ಪರಿಸ್ಥಿತಿಯಾಯಿತು. ಆಗ 3ನೇ ದಿನ ಪರಮಾತ್ಮ ಧರ್ಮದಾಸರ ಆತ್ಮವನ್ನು ಶರೀರದಲ್ಲಿ ಪ್ರವೇಶ ಮಾಡಿಸುತ್ತಾರೆ. ಧರ್ಮದಾಸರು ತಮ್ಮ ಸುತ್ತಲೂ ಇರುವ ನೆಂಟರನ್ನು ಮತ್ತು ತಮ್ಮ ಪತ್ನಿ ಅಳುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಾರೆ. ನಿಮಗೆಲ್ಲ ಏನಾಯಿತು? ನೀವೆಲ್ಲ ಹೀಗೇಕೆ ಅಳುತ್ತಿರುವಿರಿ? ಹೇ ಭಗವಂತ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಏನಾಯಿತು ಆಮಿನಿ? ನೀನಾದರೂ ಹೇಳು. ಸ್ವಾಮಿ, ನೀವು 3 ದಿನಗಳಿಂದ ಅಚೇತರಾಗಿದ್ದಿರಿ. ನಮಗೆಲ್ಲ ಅನಿಸುತ್ತಿತ್ತು ನೀವಿನ್ನೂ ಉಳಿಯುವುದಿಲ್ಲವೆಂದು. ಆಮಿನಿ, ಆ ಜಿಂದಾ ಮಹಾತ್ಮರೇ ಸರ್ವಸೃಷ್ಟಿಯ ರಚನಾಕಾರರು. ಅವರ ಮುಂದೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ದುರ್ಗಾ, ಗಣೇಶ, ಕ್ಷರಪುರುಷ, ಅಕ್ಷರಪುರುಷ ಇವರೆಲ್ಲ ಏನೂ ಇಲ್ಲ. ಅವರೇ ನನ್ನನ್ನು ಸತ್ಯಲೋಕಕ್ಕೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ನಮ್ಮೆಲ್ಲರ ದೊಡ್ಡ ದೊಡ್ಡ ಮನೆಗಳಿವೆ, ಹಾಲಿನ ನದಿಗಳು, ಸದಾಕಾಲ ಹಣ್ಣು ನೀಡುವ ವೃಕ್ಷಗಳೂ ಇವೆ. ಅಲ್ಲೇ ದೊಡ್ಡ ವಿಶಾಲವಾದ ಭವ್ಯ ಸಿಂಹಾಸನದಲ್ಲಿ ಪೂರ್ಣ ಬ್ರಹ್ಮರಾಗಿರುವ ಕಬೀರ್ ಸಾಹೇಬರು ವಿರಾಜಮಾನರಾಗಿದ್ದಾರೆ. ಅವರ ಒಂದೊಂದು ರೋಮಕೂಪದ ಪ್ರಕಾಶದ ಮುಂದೆ ಕೋಟಿ ಸೂರ್ಯ ಮತ್ತು ಚಂದ್ರರ ಪ್ರಕಾಶವೂ ಸಹ ಕಡಿಮೆಯೇ. ಸತ್ಯಲೋಕದ ವರ್ಣನೆ ಮಾಡುವಾಗ ಆಕಸ್ಮಿಕವಾಗಿ ಧರ್ಮದಾಸರಿಗೆ ಪರಮಾತ್ಮ ಕಾಶಿಯಲ್ಲಿ ಪ್ರಕಟವಾಗುವ ವಿಷಯ ನೆನಪಿಗೆ ಬರುತ್ತದೆ.
ಅದರ ನಂತರ ಧರ್ಮದಾಸರು ಕಾಶಿನಗರಕ್ಕೆ ಹೋಗಿ ಕಬೀರ್ ನೇಕಾರರ ರೂಪದಲ್ಲಿ ಬಂದ ಪರಮಾತ್ಮನ ಗುಡಿಸಲನ್ನು ಪತ್ತೆ ಹಚ್ಚುತ್ತಾರೆ. ಅಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳ ಸ್ವಾಮಿ ಕಬೀರ್ ಪರಮೇಶ್ವರರು ಬಟ್ಟೆ ನೇಯುವ ಕೆಲಸವನ್ನು ಮಾಡುತ್ತಿರುವುದನ್ನು ನೋಡಿ ಧರ್ಮದಾಸರಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಹೇ ಪ್ರಭು, ಈ ಅಜ್ಞಾನಿಯನ್ನು ಕ್ಷಮಿಸಿಬಿಡಿ. ನನಗೆ ನಂಬಲು ಅಸಾಧ್ಯವಾಗಿತ್ತು. ನೀವೇ ಪರಮಾತ್ಮ ಎಂದು, ನೀವೇ ಪರಮ ಅಕ್ಷರ ಬ್ರಹ್ಮ ಎಂದು. ಈ ವೇಷಭೂಷಣದಲ್ಲಿ ಯಾರೂ ನಿಮ್ಮನ್ನು ಗುರುತಿಸಲಾರರು. ಇದಾದ ನಂತರ ಪರಮೇಶ್ವರ ಕಬೀರರು ಧರ್ಮದಾಸರಿಗೆ ಸತ್ಯನಾಮವನ್ನು ನೀಡಿದರು. ಅದನ್ನು ಪಡೆದುಕೊಂಡು ಧನಿ ಧರ್ಮದಾಸರವರು ಬಹಳ ಸಂತೋಷಪಡುತ್ತಾರೆ. ನೀವು ತುಂಬಾ ದಯೆ ತೋರಿದಿರಿ. ನನ್ನ ಜೀವನವೇ ಸಾರ್ಥಕವಾಯಿತು. ಮಗು ಧರ್ಮದಾಸ, ಈಗ ನೀನು ನಿನ್ನ ಮನೆಗೆ ಹೋಗಿ ಮತ್ತೆ ಭಕ್ತಿ ಮಾಡು. ನಾನು ಅಲ್ಲಿಗೆ ಬರುವೆನು. ಖಂಡಿತವಾಗಿಯೂ ಬನ್ನಿ ಪರಮಾತ್ಮ. ನೀವು ಬಂದು ನನ್ನ ಮಗನಿಗೂ ಅರ್ಥೈಸಿ, ಹಾಗೆ ಆಮಿನಿಗೂ ಸತ್ಯನಾಮ ನೀಡಿ. ಸರಿ ಮಗುವೆ, ನಾನು ಖಂಡಿತವಾಗಿಯೂ ಬರುವೆನು. ಹೇ ಪರಮಾತ್ಮ, ನೀವು ತುಂಬಾ ದಯಾಳು. ನಾವು ನಿಮ್ಮಲ್ಲಿ ಶರಣಾಗಲು ಅನು ಮಾಡಿಕೊಟ್ಟಿದ್ದೀರಿ. ಹೇ ಪ್ರಭು, ನೀವು ನಮ್ಮನ್ನಂತೂ ನಿಮ್ಮ ಶರಣು ತೆಗೆದುಕೊಂಡಿರುವಿರಿ. ಆದರೆ ನನ್ನ ಮಗ ನಾರಾಯಣದಾಸ ಎಷ್ಟು ಹೇಳಿದರೂ ಕೂಡ ಅವನು ನಿಮ್ಮ ಸತ್ಯ ಜ್ಞಾನವನ್ನು ಸ್ವೀಕಾರ ಮಾಡುತ್ತಿಲ್ಲ ಪರಮಾತ್ಮ. ಮಗು ಧರ್ಮದಾಸ, ನಿನ್ನ ಮಗ ನಾರಾಯಣದಾಸನ ರೂಪದಲ್ಲಿ ಕಾಲನು ನಿಮ್ಮ ಮನೆಯಲ್ಲಿ ತನ್ನ ದೂತನನ್ನು ಕಳಿಸಿರುವನು. ಅವನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ನೀವು ಅವನನ್ನು ನೋಡಬೇಡಿ. ನೀವು ನಿಮ್ಮ ಭಕ್ತಿಯ ಕಡೆಗೆ ಗಮನ ಕೊಡಿ. ಈ ಮಾತನ್ನು ಕೇಳಿ ಧರ್ಮದಾಸರಿಗೆ ಬಹಳ ದುಃಖವಾಯಿತು. ಮತ್ತೆ ನಂಬಿಕೆಯೂ ಬರಲಿಲ್ಲ ಅವರ ಮಗ ನಾರಾಯಣದಾಸ ಕಾಲನ ದೂತನೆಂದು. ಈ ವಿಷಯ ಪರಮಾತ್ಮನಿಗೆ ಅರ್ಥವಾಯಿತು. ಈ ಧರ್ಮದಾಸ ಪುತ್ರ ವ್ಯಾಮೋಹದಲ್ಲಿ ತನ್ನ ಜೀವನವನ್ನು ನಷ್ಟ ಮಾಡಿಕೊಳ್ಳುವನೆಂದು. ಧರ್ಮದಾಸ, ನೀನು ನಿನ್ನ ಮಗನನ್ನು ಕರೆ. ನಾನು ಅವನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸುವೆ. ಮಗುವಲ್ಲವೇ, ಒಪ್ಪಿಕೊಳ್ಳಬಹುದು. ಪುತ್ರ ನಾರಾಯಣದಾಸ, ಇಂದು ಗುರುಗಳು ಬಂದಿರುವರು. ಬಂದು ಅವರ ಚರಣಗಳನ್ನು ಸ್ಪರ್ಶಿಸು, ಆಶೀರ್ವಾದ ಪಡೆ. ನಿನಗೂ ಒಳಿತಾಗುವುದು ಪುತ್ರ. ಅಪ್ಪ, ನಿಮ್ಮ ಮೇಲೆ ಆ ನೇಕಾರ ಯಾವುದೋ ಮಾಟ ಮಂತ್ರ ಮಾಡಿಸಿರಬೇಕು. ನಿಮ್ಮ ಬುದ್ಧಿಯನ್ನು ಕೆಡಿಸಿರುವನು. ನೀವು ದೇವಿ ದೇವತೆಗಳ ಮಂತ್ರವನ್ನು, ಪಿತೃಪೂಜೆಯನ್ನು ಬಿಟ್ಟಿರುವಿರಿ. ನಾನು ಅವನ ಮುಖವನ್ನು ನೋಡಲು ಬಯಸುವುದಿಲ್ಲ. ಇದೊಂದು ಸಾರಿ ಬಾ ಪುತ್ರ, ನಂತರ ಬರುವುದೇ ಬೇಡ. ಧರ್ಮದಾಸರು ಬಹಳಷ್ಟು ಕೇಳಿಕೊಂಡ ಕಾರಣ ಕೋಪದಲ್ಲಿ ನಾರಾಯಣದಾಸ ಅಲ್ಲಿಗೆ ಹೋಗುತ್ತಾನೆ. ಅಲ್ಲಿ ಹೋಗಿ ಸದ್ಗುರುವಿನಿಂದ ಸ್ವಲ್ಪ ದೂರದಲ್ಲಿ ಅದೇ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಾನೆ. ಪರಮಾತ್ಮ ಅರ್ಥೈಸಲು ಪ್ರಯತ್ನಿಸುತ್ತಾರೆ. ಆದರೆ ನಾರಾಯಣದಾಸ ಏನನ್ನೂ ಅರಿತುಕೊಳ್ಳಲು ಸಿದ್ಧನಿರುವುದಿಲ್ಲ. ಮಗುವೆ, ಪೂರ್ಣ ಪರಮಾತ್ಮನ ಭಕ್ತಿಯನ್ನು ಮಾಡು. ನಿನಗೂ ಮೋಕ್ಷ ಲಭಿಸುವುದು. ನಾನು ನಿಮ್ಮ ಸುಳ್ಳು ಕಥೆಗಳನ್ನು ಕೇಳುವುದಿಲ್ಲ. ಧರ್ಮದಾಸ, ನೋಡು, ನಿನ್ನ ಮಗ ನಾರಾಯಣ ಅದೆಷ್ಟು ಸುಂದರನಾಗಿರುವನು, ಎಷ್ಟು ಮುಗ್ಧನು. ಮಗು ನಾರಾಯಣದಾಸ, ನೀನಿನ್ನು ಹೊರಡು. ನಿನಗೆ ಯಾವುದು ಸರಿ ಎನಿಸುವುದೋ ಅದನ್ನೇ ಮಾಡು. ಹೇ ಭಗವಂತ, ನನ್ನ ವಂಶವು ಕಾಲನ ವಂಶವಾಗಿ ಹೋಯಿತು. ದಯತೋರು ಪರಮಾತ್ಮ. ಈಗ ನನ್ನ ವಂಶ ಏನಾಗುವುದೋ? ವಂಶದ ಚಿಂತೆ ಏಕೆ? ಇಲ್ಲಿಂದ ಮುಕ್ತಿಯನ್ನು ಪಡೆದುಕೋ ಧರ್ಮದಾಸ. ಧರ್ಮದಾಸರದು ಅತ್ತು ಕೆಟ್ಟ ಸ್ಥಿತಿಯಾಯಿತು. ಆಗ ಕಬೀರ ಪರಮಾತ್ಮ ತಮ್ಮ ಆಶೀರ್ವಾದದ ಕೈಯನ್ನು ಧರ್ಮದಾಸನ ತಲೆಯ ಮೇಲೆ ಇಡುತ್ತಾ ಹೇಳುತ್ತಾರೆ, ಸರಿ, ಹಾಗಿದ್ದರೆ ಧರ್ಮದಾಸ, ನಿನ್ನ ಮನೆಗೆ ನನ್ನ ಹಂಸವನ್ನು ಕಳಿಸಿಕೊಡುವೆ. ನೀನು ವಂಶದ ಚಿಂತೆ ಮಾಡುತ್ತಿದ್ದೆ ಧರ್ಮದಾಸ. ನಿನ್ನ ವಂಶವು 42 ತಲೆಮಾರುಗಳವರೆಗೂ ಇರುತ್ತದೆ. ನೀನು ಚಿಂತೆ ಮಾಡಬೇಡ. ನಿನ್ನ ಮನೆಯಲ್ಲಿ ಒಬ್ಬ ಪುತ್ರ ಜನ್ಮ ತಾಳುವನು. ಅವನಿಗೆ ಚೂಡಾಮಣಿ ಎಂದು ಹೆಸರಿಡು. ಈ ವಯಸ್ಸಿನಲ್ಲಿ ಮಗುವೆ? ಹೇ ಭಗವಂತ, ಅದು ಹೇಗೆ ಸಾಧ್ಯವಾಗುವುದು? ಅಲ್ಲಿ ನೋಡು ಮಗು, 10ನೇ ತಿಂಗಳಲ್ಲಿ ಆಮನಿಯ ಗರ್ಭದಿಂದ ನಿಮ್ಮ ಮನೆಯಲ್ಲಿ ಈ ಮಗು ಜನ್ಮ ತಾಳುವುದು. ಧರ್ಮದಾಸರಿಗೆ ಸ್ವಲ್ಪ ವಿಶ್ವಾಸ, ಮತ್ತೆ ಸ್ವಲ್ಪ ಅವಿಶ್ವಾಸ ಆಗುವುದು. ಆದರೆ ಪರಮೇಶ್ವರರ ದಯೆಯಿಂದ ಆಮಿನಿ ದೇವಿ ಗರ್ಭದಿಂದ 10ನೇ ತಿಂಗಳಲ್ಲಿ ಒಂದು ಮಗು ಜನ್ಮ ಪಡೆಯುತ್ತದೆ. ಅದಕ್ಕೆ ಚೂಡಾಮಣಿ ಎಂದು ಹೆಸರಿಡಲಾಗುತ್ತದೆ. ಬಹಳ ದಯ ತೋರಿದಿರಿ ಪರಮಾತ್ಮ. ನಿಮ್ಮ ಹಂಸ ಆತ್ಮ ನಮ್ಮ ಮನೆಗೆ ಬಂದಿದೆ. ಹೇ ಭಗವಂತ, ದಯತೋರು. ನನ್ನ ವಂಶಜರು ನಿಮ್ಮ ಭಕ್ತಿಯಲ್ಲೇ ಇರಲಿ ಎಂದು. ಧರ್ಮದಾಸ, ಜ್ಯೋತಿ ನಿರಂಜನ ಅಂದರೆ ಕಾಲ ನನ್ನ ಹೆಸರಿನಿಂದ 12 ಪಂಥಗಳನ್ನು ನಡೆಸುವನು. ಮತ್ತು ನಿನ್ನ ವಂಶಸ್ಥರು 6ನೇ ಪೀಳಿಗೆಯಲ್ಲಿ ನಾನು ಹೇಳುವ ಸತ್ಯಭಕ್ತಿಯನ್ನು ತ್ಯಜಿಸಿಬಿಡುತ್ತಾರೆ. ಅವರು ಕಾಲನಿಂದ ನಡೆಸಿದ ಆ 12 ಪಂಥದೊಳಗಿನ 6ನೆಯದು ಠಕಸಾರಿ ಪಂಥವಾಗಿರುತ್ತದೆ.
ಅವನು ಹೇಳಿದ ಸಾಧನೆಯನ್ನು ಮಾಡಲು ಪ್ರಾರಂಭಿಸುವರು. ಅದರಿಂದ ಅವರು ಕಾಲನ ಜಾಲದಲ್ಲಿಯೇ ಉಳಿಯುವರು. ಹೇ ಪರಮಾತ್ಮ, ದಯತೋರು ಅಂತರ್ಯಾಮಿ. ಅವರ ಉದ್ಧಾರ ಹೇಗೆ ಸಂಭವಿಸುವುದು? ದಯತೋರು. ಹೇ ಧರ್ಮದಾಸ, ಕಾಲನ ಮೂಲಕ ನಡೆಸಲ್ಪಟ್ಟ 12 ಪಂಥಗಳಲ್ಲಿ 12ನೇ ಪಂಥದ ಪ್ರವರ್ತಕ 1774 ಸಂವತ್ಸರದಲ್ಲಿ ಜನಿಸುವನು. ಆ ಪಂಥದ ಜೊತೆಗೆ ಎಲ್ಲ 12 ಪಂಥದವರು ನಾನು ಹೇಳಿದ್ದನ್ನು ತಪ್ಪಾಗಿ ಅರ್ಥೈಸಿಕೊಂಡು ತಪ್ಪು ಸಾಧನೆ ಮಾಡುವರು. ಅಸಂಖ್ಯ ಜನ್ಮಗಳವರೆಗೂ ಸತ್ಯಲೋಕಕ್ಕೆ ಹೋಗಲಾರರು. ಆ 12ನೆಯ ಪಂಥದಲ್ಲಿ ನಾನೇ ಪ್ರಕಟಗೊಳ್ಳುತ್ತೇನೆ. ನಾನು ಗುಪ್ತರೂಪದಿಂದ ಲೀಲೆ ಮಾಡುವೆನು. ಧರ್ಮದಾಸ, ನಾನು ನಿನಗೆ 42 ತಲೆಮಾರುಗಳವರೆಗೂ ನಿನ್ನ ವಂಶವು ಕಲಿಯುಗದಲ್ಲಿ ನಡೆಯುವಂತೆ ಆಶೀರ್ವಾದ ನೀಡುವೆನು. ನಿನ್ನ ವಂಶದ ಉದ್ಧಾರ ನನ್ನ ಮೂಲಕ ಕಳಿಸಿಕೊಡುವ ನನ್ನ ಕೃಪಾಪಾತ್ರ ಮಹಾಪುರುಷನಿಂದ ಆಗುವುದು. ಯಾವಾಗ ಕಲಿಯುಗದಲ್ಲಿ 5505 ವರ್ಷಗಳು ಕಳೆಯುವವೋ ಆಗ ನಾನು ಕಳಿಸಿರುವ ಆ ಮಹಾಪುರುಷನು ಬರುವನು. ಅಂದರೆ ಅವನು ನಾನೆಂದೇ ಭಾವಿಸು. ಅವನು ವಿಶ್ವದ ಎಲ್ಲ ಪ್ರಾಣಿಗಳ ಉದ್ಧಾರವನ್ನು ಮಾಡುವನು. ಆ ಸಮಯದಲ್ಲಿ ನಿನ್ನ ವಂಶಸ್ಥರು, ಅಂದರೆ ನಿನ್ನ 42ನೇ ತಲೆಮಾರಿನವರು, ಈ ಇಡೀ ವಿಶ್ವ ಯಾರು ಅವನಿಂದ ನಾಮದೀಕ್ಷೆಯನ್ನು ಪಡೆಯುವವರೋ ಅವರೆಲ್ಲರಿಗೂ ಮೋಕ್ಷ ಪ್ರಾಪ್ತಿಯಾಗುವುದು. ನನ್ನ ಆಶೀರ್ವಾದವೂ ಇರುವುದು. ಇಂದು ವರ್ತಮಾನದಲ್ಲಿ ಸ್ವಯಂ ಕಬೀರ ಪರಮೇಶ್ವರರ ಅವತಾರ ಮುಕ್ತಿದಾತ ಸದ್ಗುರು ರಾಮ್ಪಾಲ್ ಮಹಾರಾಜರು ಬಂದಿರುವರು. ಇವರು ಸಂಪೂರ್ಣ ಸಮಾಜಕ್ಕೆ ಸತ್ಯಭಕ್ತಿಯನ್ನು ನೀಡುತ್ತಿದ್ದಾರೆ. ಇವರಿಂದ ನಾಮದೀಕ್ಷೆಯನ್ನು ಪಡೆದು ಭಕ್ತಿ ಮಾಡುವುದರಿಂದ ಸರ್ವಸುಖ ಮತ್ತು ಪೂರ್ಣ ಮೋಕ್ಷ ಲಭಿಸುತ್ತದೆ. ಸತ್ಯ ಸಾಹೇಬ್.